ಕೇರಳದ ನಿಮ್ಗೆ ಮಿಸ್ಟರ್ ಶ್ಯಾಮ್ ಬಾಬು ಅವರಿದ್ದಾರೆ. ಅವರ ಫೋನ್ ನಂಬರ್ ಕೊಟ್ಟಿದ್ದಾರೆ. ಕೇರಳದಲ್ಲಿ ನೀವೇನಾದ್ರೂ ಯಾರಾದ್ರೂ ಸ್ಪಾನ್ಸರ್ ಮಾಡ್ಲಿಕ್ಕೆ ನಿಮ್ಗೆ ಸ್ಟಾಕ್ ಪಾಯಿಂಟ್ ಬೇಕಿದ್ರೆ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರು ನಿಮ್ಗೆ ಇಮಿಡಿಯೇಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವೇನು ವರಿ ಮಾಡುವ ಅಗತ್ಯ ಇಲ್ಲ. ಮಧ್ಯಪ್ರದೇಶ್ ಅನೀಶ್ ಗುಪ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಹೋದ್ರೆ ಸುಜೀಶ್ ನಾಯರ್ ಇದ್ದಾರೆ. ಈಗ ನಿಮ್ಗೆ ಮಹಾರಾಷ್ಟ್ರ ಬಾರಿ ನಿಯರ್ ಇದೆ. ನೀವು ಸುಜೀಶ್ ನಾಯರ್ ನಂಬರ್ ಅನ್ನ ನೋಟ್ ಮಾಡಿ ಬೇಕಾದ್ರೆ 8376820539 ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಸ್ಟಾಕ್ ಪಾಯಿಂಟ್ ಇದೆಯಾ, ಯಾವ ಊರಿನಲ್ಲಿ ಸ್ಟಾಕ್ ಪಾಯಿಂಟ್ ಉಂಟಾ ಇಲ್ವಾ, ಅಥವಾ ನಿಮ್ಗೆ ಅಲ್ಲಿ ಬಿಲ್ ಆಗ್ಲಿಲ್ವಾ, ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇವಿಲ್ ತುಂಬಾ ಡೀಟೇಲ್ಸ್ ನಿಮ್ಗೆ ಕೊಡ್ತಾರೆ. ಅದರ್ವೈಸ್ sujesh@dxn2u.com ಅವರಿಗೆ ಮೇಲ್ ಮಾಡ್ಬೋದು. ನೀವು ಅಂದ್ರೆ ರೆಕಾರ್ಡ್ ಬೇಕಂದ್ರೆ ನೀವು ಮೇಲ್ ಮಾಡ್ಬೋದು. ನಾವು ಈ ರೀತಿ ನಿಮ್ಗೆ ಕ್ವಶನ್ ಮಾಡಿ ಆನ್ಸರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಅವರಿಗೆ ತಿಳಿಸಬಹುದು. ಅವರು ಅದಕ್ಕೆ ಮೇಲ್ ಮಾಡ್ಲಿಕ್ಕೂ ರೆಡಿ ಇದ್ದಾರೆ. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ನಿಮ್ಗೆ ಇನ್ನೊಬ್ರು ಇದ್ದಾರೆ ಇನ್ಚಾರ್ಜ್ ಮಣಿವಣ್ಣನ್. ಅವರಿಗೂ ಸಹ ನೀವು ಮೇಲ್ ಮಾಡಬಹುದು. ಯಾಕಂದ್ರೆ ಮಹಾರಾಷ್ಟ್ರ ತುಂಬಾ ದೊಡ್ಡದಿದೆ, ಸೊ ಅದಕ್ಕೋಸ್ಕರ ಇಬ್ಬರು ಇಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಮಣಿವಣ್ಣನಿಗೂ ನೀವು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ತಗೋಬಹುದು. ನೆಕ್ಸ್ಟ್ ಗೋಸ್ ಟು ದ ಒಡಿಸ್ಸಾದಲ್ಲಿ ನಿಮ್ಗೆ ಯಾರಿದ್ದಾರೆ ನೋಡಿ, ಅಲ್ಲಿ ಕೊಟ್ಟಿದ್ದಾರೆ ಪಂಕಜ್ ಕುಮಾರ್ ಸಿಂಗ್ ಅಂತಿದ್ದಾರೆ. ಅವರ ಫೋನ್ ನಂಬರ್ ಇದೆ. ತನಿಯಾ ಪಂಜಾಬ್ ಅಲ್ಲಿ ಅವರಿದ್ದಾರೆ. ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ತೆಲಂಗಾಣ ಮಿಸ್ಟರ್ ಅರ್ಜುನ್ ಇದ್ದಾರೆ. ಸೊ ಅರ್ಜುನ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಯಾರಾದ್ರೂ ನಿಮ್ಗೆ ಹೈದರಾಬಾದ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಅರ್ಜುನ್ ಕಾಂಟ್ಯಾಕ್ಟ್ ಮಾಡಿ 9567919964 ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ತೆಲಂಗಾಣ ಇನ್ಫಾರ್ಮೇಶನ್, ಹೈದರಾಬಾದ್ ಇನ್ಫಾರ್ಮೇಶನ್ ಕೊಡ್ತಾರೆ. ಆಮೇಲೆ UP ಉತ್ತರಾಖಂಡ್ ಹೋದ್ರೆ ನೀವು ಇನ್ನು ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ ಡೀಟೇಲ್ಸ್ ಇದೆ. ಹಾಗೇನೆ ನೆಕ್ಸ್ಟ್ ನಿಮ್ಗೆ ಡೀಟೇಲ್ಸ್ ವೆಸ್ಟ್ ಬೆಂಗಾಲ್ ಡೀಟೇಲ್ಸ್, ಪ್ರತಿಯೊಂದು ಸ್ಟೇಟ್ ಡೀಟೇಲ್ಸ್ ಅನ್ನ ಕಾಣಬಹುದು. ಸೊ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಅಲ್ಲಿ ಇಲ್ಲಿ ಇರ್ತದೆ 1 by 1. ಇಲ್ಲಿ ಕಾಣಬಹುದು ನಿಮ್ಗೆ ಕರ್ನಾಟಕ ಡೀಟೇಲ್ಸ್ ವಿಜಯ್ ಕುಮಾರ್. ಸೊ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ 152/3 9th ಕ್ರಾಸ್ ಆಪೋಸಿಟ್ 3rd ಮೈನ್ ನಿಯರ್ ಅರವಿಂದ್ ಭವನ್, ಫಸ್ಟ್ ಪೇಜ್ JP ನಗರ್ ಬ್ಯಾಂಗ್ಳೂರ್ನಲ್ಲಿ ವಿಜಯ್ ಕುಮಾರ್ ಇದ್ದಾರೆ. ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ 900851 and 9008511 ನೋಟ್ ಮಾಡ್ಕೊಳ್ಳಿ. ವಿಜಯ್ ಕುಮಾರ್ ನಂಬರ್ 9008511900. ಎನಿಥಿಂಗ್ಸ್ ಏನಾದ್ರೂ ನಿಮ್ಗೆ ಎನಿ ಪ್ರಾಬ್ಲಮ್ಸ್ ಬಂದ್ರೆ ಇಮಿಡಿಯೇಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ನಿಮ್ಗೆ ಇನ್ನು ರೆಕಾರ್ಡ್ ಬೇಕಂತ ಹೇಳಿದ್ರೆ KADMIorder@gmail.com ಆರ್ vijaykumarblr@dxn2u.com ಅಲ್ಲಿ ಹೋದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತದೆ. ಫುಲ್ ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ. DXN ಬಗ್ಗೆ ಎನಿ ಡೌಟ್ಸ್, ಎನಿ ಕಂಪ್ಲೇಂಟ್ಸ್, ಎನಿಥಿಂಗ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್. ಅಂದ್ರೆ ಕಂಪನಿ ನಿಮ್ಗೆ ಓಪನ್ ಆಗಿ ಇದು ತುಂಬಾ ಜನರಿಗೆ ಇದ್ರ ವಿಷಯ ಗೊತ್ತಿರೋದು, ಯಾರು ಹೇಳುವುದಿಲ್ಲ ನಿಮ್ಗೆ. ಎವ್ರಿಥಿಂಗ್ ಇಲ್ಲಿ ಇನ್ಬಿಲ್ಟ್ ಇದೆ, ಇದನ್ನ ನೀವು ನೋಡ್ಕೋಬಹುದು. ಓಕೆ, ಸೊ ಈಗ ನೆಕ್ಸ್ಟ್ ಹೇಗೆ ಇದನ್ನ ಕ್ಲೋಸ್ ಮಾಡಿದ್ರೆ ಹೋಗ್ತದ ನೋಡುದು. ಕ್ಲೋಸ್ ಮಾಡದಿದ್ದ ಹಾಗೆ ಹೇಗಾದ್ರೂ ಐಡಿಯಾ ಉಂಟು. ಓಕೆ, ಇಂಟರ್ನ್ಯಾಷನಲ್ ಬ್ರಾಂಚಸ್. ನಿಮ್ಗೆ ಇಂಟರ್ನ್ಯಾಷನಲ್ ಬ್ರಾಂಚಸ್ ಬೇಕಾದ್ರೆ ಇಂಟರ್ನ್ಯಾಷನಲ್ ಬ್ರಾಂಚಸ್ಗೆ ಹೋಗ್ಬೋದು ನೀವು. ಈಗ ಇಂಟರ್ನ್ಯಾಷನಲ್ ಬ್ರಾಂಚ್ ಅಲ್ಲಿ ನಿಮ್ಗೆ ಸ್ಟೇಟ್ ವೈಸ್ ಇಲ್ಲಿ ಕೊಟ್ಟಿರ್ತಾರೆ. ನೀವು ಯಾವ್ಯಾವ ದೇಶಕ್ಕೆ ಹೋಗ್ಬಹುದು, ಯಾವ್ಯಾವ ದೇಶದಲ್ಲಿ ಇದ್ದಾರೆ ಅಂತ ನೋಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗ್ಬಹುದು. ಇಲ್ಲಿ ಸಹ ನಿಮ್ಗೆ ಸ್ಟಾಕಿಸ್ಟ್ ಇಂಟರ್ನ್ಯಾಷನಲ್ ಬ್ರಾಂಚಸ್ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ಹಾಂಗ್ಕಾಂಗ್, ಇಂಡೋನೇಷಿಯಾ. ಇದು ನಿಮ್ಗೆ ಈಗ ಆಸ್ಟ್ರೇಲಿಯಾ ಬೇಕಾದ್ರೆ ಆಸ್ಟ್ರೇಲಿಯಾ ಇಲ್ಲಿ ಕೊಟ್ಟಿದ್ದು ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಆಸ್ಟ್ರೇಲಿಯಾ DXN ಇಂಟರ್ನ್ಯಾಷನಲ್ ಆಸ್ಟ್ರೇಲಿಯಾ ಪ್ರೈವೇಟ್ ಲಿಮಿಟೆಡ್, ಸೂಟ್ ನಂಬರ್ 504 level 5, ಆಫೀಸ್ ಟವರ್ ಅಂಡ್ ವೆಸ್ಟ್ ಫೀಲ್ಡ್ ಶಾಪಿಂಗ್ ಪ್ಯಾರಾಮಟ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಸ್ಟ್ರೇಲಿಯಾ ಇರ್ತದೆ. ಆಸ್ಟ್ರೇಲಿಯಾದ ಅಡ್ರೆಸ್ ಕೊಟ್ಟಿದ್ದಾರೆ. ಹಾಗೆ ಬಾಂಗ್ಲಾದೇಶ್ ಇರ್ಬೋದು, ಹಾಂಗ್ಕಾಂಗ್ ಇರ್ಬೋದು, ಇಂಡೋನೇಷಿಯಾ ಇರ್ಬೋದು. ಯಾವ ದೇಶದ ನಿಮ್ಗೆ ಇಂಟರ್ನ್ಯಾಷನಲ್ ಬ್ರಾಂಚಸ್ ಇದೆ ಅಲ್ಲಿ ತಗೋಬಹುದು. ಅಥವಾ ಕೆಲವು ಕಡೆ ನಿಮ್ಗೆ ಇಂಟರ್ನ್ಯಾಷನಲ್ ನಿಮ್ಗೆ C&F ಏಜೆಂಟ್ಸ್ ಇರ್ತಾರೆ. ಸೊ ಅವರದ್ದು ನಿಮ್ಗೆ ಡೀಟೇಲ್ಸ್ ಸಿಗ್ತದೆ. ಹಾಗೆ ಆಮೇಲೆ ಸ್ಟಾಕಿಸ್ಟ್ ಇನ್ ಇಂಡಿಯಾ ಅದನ್ನು ಹುಡ್ಕೋಬಹುದು. ಆಮೇಲೆ ಯಾವ ದಿನ ರಜೆ ಇದೆ ಅದನ್ನು ನೀವು ಇಲ್ಲಿ ನೋಡ್ಕೋಬಹುದು. ಸೊ ಇಷ್ಟೇ ಅಬೌಟ್ ನಿಮ್ಗೆ ಸರ್ವಿಸ್ ಸೆಂಟರ್ ಡೀಟೇಲ್ಸ್ ನಿಮ್ಗೆ. ನೆಕ್ಸ್ಟ್ ನೋಡಿದ್ರೆ ಪ್ರಾಡಕ್ಟ್. ಈಗ ನಿಮ್ಗೆ ಪ್ರಾಡಕ್ಟ್ ಬಗ್ಗೆ ಬರೋಣ. ಸೊ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಫಸ್ಟ್ ನಿಮ್ಗೆ ಈಗ ನಿಮ್ಗೆ ಗ್ಯಾನೋಡರ್ಮಾ ಯಾವ್ದು ಪ್ರಾಡಕ್ಟ್ ಇದೆ ಅಂತ. ಎಷ್ಟೋ ಜನರಿಗೆ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಲಿಟ್ರೇಚರ್ ಇಲ್ಲ, ನಮ್ಗೆ ಡೀಟೇಲ್ಸ್ ಇಲ್ಲ ಅಂತ ಹೇಳ್ತೀರಿ. ನೋಡಿ ಇಲ್ಲಿ ಡೀಟೇಲ್ಸ್ ಇದೆ, ಲಿಟ್ರೇಚರ್ ನಿಮ್ಗೆ ಇಲ್ಲಿ ಕಂಪನಿ ಇನ್ಬಿಲ್ಟ್ ಆಗಿ ಇಟ್ಕೊಂಡಿದ್ದಾರೆ. ನೀವು ಇದನ್ನ ನೋಡಿ ಇದನ್ನ ತೋರಿಸ್ಬೇಕಷ್ಟೇ, ಗೊತ್ತಾಯ್ತು ನಿಮ್ಗೆ. ಕ್ಲೈಮ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಿದೆ ಇಲ್ಲಿ ಕಂಪನಿ ಕೊಟ್ಟಿದೆ ನೀವು ಅದನ್ನ ಅವರಿಗೆ ತೋರಿಸಬಹುದು. ಸೊ ಈಗ ಗ್ಯಾನೋಡರ್ಮಾ ಕೊಟ್ಟಿದ್ದಾರೆ ನೋಡಿ. ಇದು ಗ್ಯಾನೋಡರ್ಮಾ ಕಂಟೈನ್ಸ್ more than 200 active elements which can be categorized at water soluble and organic soluble and volatile compounds. The major elements includes polysaccharide, adenosine and tryptophan, each having their own outstanding medical effect ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಡೀಟೇಲ್ಸ್, ಇನ್ನು ನಿಮ್ಗೆ ಡೀಟೇಲ್ಸ್ ಹೋಗ್ಬೇಕಾದ್ರೆ
ನೀವು ಪ್ರಾಡಕ್ಟ್ ವೈಸ್ ಹೋಗ್ಬೋದು. ಸೊ ಗ್ಯಾನೋಡರ್ಮಾ ಅಂತ ಏನಂತ ಕೊಟ್ಟಿದ್ದಾರೆ. ಹಾಗೇನೆ ಪ್ರಾಡಕ್ಟ್ ರೇಂಜ್ ಅಲ್ಲಿ ನಿಮ್ಗೆ ಫುಡ್ ಸಪ್ಲಿಮೆಂಟ್, ಫುಡ್ ಅಂಡ್ ಬಿವರೇಜಸ್, ಪರ್ಸನಲ್ ಕೇರ್ ಪ್ರಾಡಕ್ಟ್ ಅಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂದ್ರೆ 4 ಸೆಗ್ಮೆಂಟ್ ಇದೆ. ನಾವು ಫುಡ್ ಸಪ್ಲಿಮೆಂಟ್ ಅಲ್ಲಿ ಫಸ್ಟ್ ನೋಡೋಣ. ಫುಡ್ ಸಪ್ಲಿಮೆಂಟ್ ಅಲ್ಲಿ ಏನು ಅಂತ. ಸೊ ಓಕೆ, ಅಂದ್ರೆ ನಾನು ನಿಮ್ಗೆ ಹೇಳ್ತದ್ದು, ನೀವು ಇದನ್ನ ಈಸಿಯಾಗಿ ನೋಡಬಹುದು. ಎಷ್ಟು ಜನ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ಫುಲ್ ಎಲ್ಲ ಬಿಲ್ಟ್ ಇದೆ. ಪ್ರತಿ ಒಂದು ನಿಮ್ಗೆ ಇಲ್ಲಿ ಇನ್ಬಿಲ್ಟ್ ಹಾಕಿದ್ದಾರೆ, ನೀವೇ ನೋಡ್ಕೋಬಹುದು, ನೀವೇ ಅದನ್ನ ನೋಡ್ಬೋದು. ಸೊ ಈಗ ನೋಡಿ, ಈಗ ಸ್ಪಿರುಲಿನಾ ಬಗ್ಗೆ ನಿಮ್ಗೆ ಡೀಟೇಲ್ ಬೇಕು. ಇಲ್ಲಿ ಸ್ಪಿರುಲಿನಾ ಕೊಟ್ಟಿದ್ದಾರೆ. ಸೊ RGGL ಬಗ್ಗೆ ಕೊಟ್ಟಿದ್ದಾರೆ. RGGL ಬಗ್ಗೆ ಡೀಟೇಲ್ಸ್ ಇದೆ, RGGL ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದು ಫುಡ್ ಸಪ್ಲಿಮೆಂಟ್ ರೇಂಜ್ ಅಲ್ಲಿ ನಿಮ್ಗೆ ಇಲ್ಲಿ 2 ಪ್ರಾಡಕ್ಟ್ ಇದೆ. 2 ಪ್ರಾಡಕ್ಟ್ ನಿಮ್ಗೆ ಸಣ್ಣದು ದೊಡ್ಡದು ಎರಡದ್ದು ಕೊಟ್ಟಿದ್ದಾರೆ. ಸೊ ಅದು ಅದ್ರ ಬಗ್ಗೆ. ನೆಕ್ಸ್ಟ್ ಪ್ರಾಡಕ್ಟ್ ರೇಂಜ್ ಅಲ್ಲಿ ನಿಮ್ಗೆ ಫುಡ್ ಅಂಡ್ ಬಿವರೇಜ್ ಹೋಗೋಣ. ಫುಡ್ ಅಂಡ್ ಬಿವರೇಜ್ ಅಲ್ಲಿ ಏನೇನು ಉಂಟಂತ ನಿಮ್ಗೆ ಫುಡ್ ಅಂಡ್ ಬಿವರೇಜ್ ಅಲ್ಲಿ ನೋಡಿ. ಓಕೆ, ಟೀ ಕೊಟ್ಟಿದ್ದಾರೆ. ಇದರಲ್ಲಿ ಫುಡ್ ಅಂಡ್ ಬಿವರೇಜ್ ಅಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಅಂಡ್ ನೋನಿ ಜ್ಯೂಸ್ ಅಂಡ್ ಮಧುರಂ ಕುಕ್ಕೀಸ್. ಸೊ ನಿಮ್ಗೆ ಅಂಡ್ ರೋಸೆಲ್ಲಾ ಜ್ಯೂಸ್ ಬಗ್ಗೆ ಡೀಟೇಲ್ ಇದೆ. ಸೊ ಒರಿಜಿನಲ್ ನಿಮ್ಗೆ ಫೋಟೋಸ್ ಎಲ್ಲ ನೀವು ತಗೋಬಹುದು. ಕಾಫಿ ಬಗ್ಗೆ ಡೀಟೇಲ್ಸ್ ಇದೆ. ಆಮೇಲೆ ಟೀ ಬಗ್ಗೆ ಡೀಟೇಲ್ಸ್ ಇದೆ. ಸೊ ಇಲ್ಲಿ ನೋನಿ ಝೀ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ ನಿಮ್ಗೆ ಇದರಲ್ಲಿ ಫುಡ್ ಅಂಡ್ ಬಿವರೇಜ್ ಅಲ್ಲಿ ಸಿಗ್ತದೆ. ನೆಕ್ಸ್ಟ್ ಹೋದ್ರೆ ನಿಮ್ಗೆ ಪ್ರಾಡಕ್ಟ್ ರೇಂಜ್ ಅಲ್ಲಿ ಪರ್ಸನಲ್ ಕೇರ್ ಐಟಮ್ ಅಲ್ಲಿ ಏನು ಉಂಟ. ಪರ್ಸನಲ್ ಕೇರ್ ಐಟಮ್ ಅಲ್ಲೂ ನಿಮ್ಗೆ ಪೇಸ್ಟು, ಸೋಪು ಇನ್ ಡೀಟೇಲ್ಸ್. ಸೊ ಓಕೆ, ಪರ್ಸನಲ್ ಕೇರ್ ಐಟಮ್ ಅಲ್ಲಿ ನಿಮ್ಗೆ ನೀಲಿ ತೈಲಮ್ ಇದೆ. ಸೊ ಅದರ ಜೊತೆಗೆ ನಿಮ್ಗೆ ಟೂತ್ ಪೇಸ್ಟ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಸೊ ಪೌಡರ್ ಬಗ್ಗೆ ಇದೆ. ದಿಸ್ ಆರ್ ನಿಮ್ಗೆ ಪರ್ಸನಲ್ ಕೇರ್ ರೇಂಜ್ ಅಲ್ಲಿ ನಿಮ್ಗೆ ಐಟಮ್ TT ಕ್ರೀಮ್ ಇರ್ಬೋದು ಅಥವಾ ಸೋಪ್ ಇರ್ಬೋದು. ಇದರ ಡೀಟೇಲ್ಸ್ ನಿಮ್ಗೆ ಇದರಲ್ಲಿ ಈ ಸೈಟ್ ಅಲ್ಲಿ ಸಿಗ್ತದೆ. ಇನ್ ಮಸಾಜ್ ಆಯಿಲ್ ಡೀಟೇಲ್ಸ್ ಸಿಗ್ತದೆ. ಸೊ ಆಲ್ ಪ್ರಾಡಕ್ಟ್ಸ್, ಆಲ್ಮೋಸ್ಟ್ ಆಲ್ ದ ಪ್ರಾಡಕ್ಟ್, ಇವನ್ ಶಾಂಪೂ ಬಗ್ಗೆ ಡೀಟೇಲ್ಸ್ ಇದರಲ್ಲಿ ಇದೆ. ಸೊ ನೀವು ಸೈಟ್ ಅಲ್ಲಿ ಕೊಟ್ಟು ನೀವು ಓಪನ್ ಮಾಡೋದು ಅವರಿಗೆ ಕರೆಕ್ಟ್ ಆಗಿ ಹೇಳ್ಕೊಟ್ರೆ ಇದರಲ್ಲೇ ನೀವು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬಹುದು. ನೀವೇನು ಬೇರೆ ಹೋಗ್ಬೇಕಂತ ಏನಿಲ್ಲ. ಅಂಡ್ ಲಾಸ್ಟ್ ಇದು ಸ್ಕಿನ್ ಕೇರ್ ಪ್ರಾಡಕ್ಟ್. ಈ ಸ್ಕಿನ್ ಕೇರ್ ಪ್ರಾಡಕ್ಟ್ ರೇಂಜಸ್ ಇನ್ನು ನಮ್ಗೆ ಬರ್ಬೇಕಷ್ಟೇ. ಸೊ ಆದ್ರೆ ನಿಮ್ಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಲೋವೆರಾ ಪ್ರಾಡಕ್ಟ್ಸ್ ಸಿಗ್ಬೋದು ನಿಮ್ಗೆ ಇಲ್ಲಿ. ಸೊ ಬ್ಯೂಟಿ ಕೇರ್ ಪ್ರಾಡಕ್ಟ್ ಹಾಕಿದ್ದಾರೆ, ಬಟ್ ಇದು ಇನ್ನು ಬರ್ಬೇಕಷ್ಟೇ. ಬ್ಯೂಟಿ ಕೇರ್ ಪ್ರಾಡಕ್ಟ್ ಇನ್ನು ಬಲ್ಲ. ಓಕೆ, ಅಲೋವೆರಾ ಜೆಲ್ ಇದೆ ಅಂಡ್ ಅಲೋವೆರಾ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ನಿಮ್ಗೆ ಇದರಲ್ಲಿದೆ. ಅಂಡ್ ಚಬಿ ಬೇಬಿ ಆಯಿಲ್ಸ್ ಇದೆ. ಆಲ್ ಪ್ರಾಡಕ್ಟ್ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಸಿಗ್ತದೆ, ಇಲ್ಲಿ ನೋಡ್ಕೋಬಹುದು. ಈಗ ಪ್ರಾಡಕ್ಟ್ ಆದ ನಂತರ ನೆಕ್ಸ್ಟ್ ಬರೋದು ಬಿಸ್ನೆಸ್. ಈಗ ನಿಮ್ಗೆ ಬಿಸ್ನೆಸ್ ಬಗ್ಗೆ ಬೇಕಾದ್ರೆ ಬಿಸ್ನೆಸ್ ಅಂದ್ರೆ ಏನು ಇಲ್ಲಿ ನೀವು ಹೋಗ್ಬೇಕಾಗ್ತದೆ. ಸೊ ಇದರಲ್ಲಿ ನಿಮ್ಗೆ ಪುನಃ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಡೆಫಿನೇಷನ್ ಆಫ್ ಟರ್ಮ್ಸ್ ಅಂಡ್ ಸ್ಟೇಟಸ್ ಅಂಡ್ ಕಂಡೀಷನ್. ಇಲ್ಲಿ ಡೆಫಿನೇಷನ್ ಆಫ್ ಟರ್ಮ್ಸ್ ಕೊಟ್ಟಿದ್ದಾರೆ. ಅಂದ್ರೆ PV ಅಂದ್ರೆ ಏನು, SV ಅಂದ್ರೆ ಏನು, PPV ಅಂದ್ರು, PSV ಅಂದ್ರೆ ಏನು, PGSV ಅಂದ್ರೆ ಏನು, ಎವ್ರಿಥಿಂಗ್ ಇದೆ. ಅಂದ್ರೆ PV ಅಂದ್ರೆ ಪಾಯಿಂಟ್ ವ್ಯಾಲ್ಯೂ, SV ಅಂದ್ರೆ ಸೇಲ್ಸ್ ವ್ಯಾಲ್ಯೂ, PPV ಅಂದ್ರೆ ಪರ್ಸನಲ್ PPV, ನೀವೇ ಏನು ಪರ್ಸನಲ್ ಆಗಿ ಮಾಡ್ತೀರಿ ಅದು. PGPV ಅಂದ್ರೆ ನೀವು ನಾನ್ ಸ್ಟಾರ್ ಗ್ರೂಪ್ ಇರ್ತದೆ, ಅವರದ್ದು ಮಾಡಿದ್ದು ನಿಮ್ದು ಸೇರಿ PGPVಗೆ ಹೋಗ್ಬಿಡ್ತದೆ. ಆ ರೀತಿಯಲ್ಲಿ ಪ್ರತಿಯೊಂದು ನಿಮ್ಗೆ ಡೀಟೇಲ್ಸ್, QSA ಅಂದ್ರೇನು, QSD ಅಂದ್ರೇನು, TSQ ಅಂದ್ರೇನು, ಪ್ರತಿಯೊಂದು ನಿಮ್ಗೆ ಇನ್ ಡೀಟೇಲ್ಸ್ ನಿಮ್ಗೆ ಇದರಲ್ಲಿ ಹೋದ್ರೆ ನಿಮ್ಗೆ ಸಿಗ್ತದೆ. ದಟ್ ಈಸ್ ಕಾಲ್ಡ್ ನಿಮ್ಗೆ ಏನ್ ಹೇಳ್ತಾರೆ ಟರ್ಮಿನಾಲಜಿ, ವಾಟ್ ಆರ್ ದ ಟರ್ಮ್ಸ್ ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಸ್ಟೇಟಸ್ ಅಂಡ್ ಕಂಡೀಷನ್. ಈಗ ನೀವು ಸ್ಟಾರ್ ಹಾಕ್ತೀರಿ, ರೂಬಿ ಹಾಕ್ತೀರಿ, ಡೈಮಂಡ್ ಹಾಕ್ತೀರಿ. ಸೊ ಅಲ್ಲಿ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ. ಯಾವ್ಯಾವ ಸ್ಟೇಟಸ್ಗೆ ಹೇಗೆ ನೀವು ಸ್ಟೇಟಸ್ಗೆ ಹೋಗ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಪ್ರತಿಯೊಂದು ಇದೆ, ಹೌದಾ. ಸೊ ಈಗ ಸ್ಟೇಟಸ್ ಅಲ್ಲಿ ಮೆಂಬರ್, ನಿಮ್ಗೆ ಮೆಂಬರ್ ಆಗ್ಬೇಕಾದ್ರೆ 18 ಇಯರ್ಸ್ ಆಗ್ಬೇಕು. ರಿಟೇಲ್ ಪ್ರಾಫಿಟ್ ನಿಮ್ಗೆ 25% ವರೆಗೆ ಇರ್ತದೆ. ಗ್ರೂಪ್ ಬೋನಸ್ ಕೊಟ್ಟಿದ್ದಾರೆ. ಹಾಗೆ ಸ್ಟಾರ್ ಏಜೆಂಟ್, ಸ್ಟಾರ್ ರೂಬಿ, ಸ್ಟಾರ್ ಡೈಮಂಡ್, ಎವ್ರಿಥಿಂಗ್ ಪ್ರತಿ ಒಂದು ನಿಮ್ಗೆ ಸ್ಟೇಟಸ್ ಅಂಡ್ ಕಂಡೀಷನ್ಸ್ ಯಾವ್ಯಾವ ಸ್ಟೇಜ್ ಅಲ್ಲಿ ಯಾವ್ಯಾವ ಸಿಗ್ತದೆ ನಿಮ್ಗೆ ಅದು ಕೊಟ್ಟಿದ್ದಾರೆ. ಈಗ ನಿಮ್ಗೆ ಫಸ್ಟ್ ಅಂತ ಹೇಳಿದ್ರೆ ಮೆಂಬರ್ ಆದಾಗ ನಿಮ್ಗೆ ಏನ್ ಸಿಗ್ತದೆ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ರಿಟೇಲ್ ಪ್ರಾಫಿಟ್ 25% ಮತ್ತೆ 6 to 21% ವರೆಗೆ ಮೆಂಬರ್. ನೀವೇನು ಸ್ಟಾರ್ ಏಜೆಂಟ್ ಆದ್ರೆ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ 15% ಆಡ್ ಆಗುತ್ತದೆ. ಸ್ಟಾರ್ ರೂಬಿ ಆದ್ರೆ ನಿಮ್ಗೆ 31%, ಪುನಃ ನಿಮ್ಗೆ 15% ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ ಸ್ಟಾರ್ಟ್ ಆಗ್ತದೆ. ಸ್ಟಾರ್ ಡೈಮಂಡ್ ಆದ್ರೆ 25-37% ನಿಮ್ಗೆ ಸ್ಟಾರ್ ಗ್ರೂಪ್ ಬೋನಸ್, ಡೆವಲಪ್ಮೆಂಟ್ ಬೋನಸ್, ಲೀಡರ್ಶಿಪ್ ಬೋನಸ್, ಪ್ರಾಫಿಟ್ ಶೇರಿಂಗ್, PSI ಅಷ್ಟು ನಿಮ್ಗೆ ಅಂದ್ರೆ ಟೋಟಲಿ ನಿಮ್ಗೆ 71% ವರೆಗೆ ಹೋಗುವ ಅವಕಾಶ ನಿಮ್ಗೆ ಸ್ಟಾರ್ ಡೈಮಂಡ್ ಆದ ನಂತರ ಇರ್ತದೆ. ಅದರ ಬಗ್ಗೆ ನಿಮ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಯ್ತು ನಿಮ್ಗೆ ಪ್ರಮೋಷನ್. ನೀವು ಒಂದು ಡೈಮಂಡ್ ಆದ್ರೆ ನೀವು ಸೀನಿಯರ್ ಸ್ಟಾರ್, ಡಬಲ್, ಹಾಗೆ ಟ್ರಿಬಲ್, ಹಾಗೆ ಗೋಲ್ಡ್, ಹಾಗೆ ಕ್ರೌನ್ ಅಂಡ್ ಕ್ರೌನ್ ಅಂಬಾಸಿಡರ್ ಆಗೋದು ಹೇಗೆ ಅಂತ, ಯಾವ ರೀತಿ ಅಂತ ಡೀಟೇಲ್ ಇಲ್ಲಿ ನಿಮ್ಗೆ ಇದರಲ್ಲಿ ಸಿಗ್ತದೆ. ಓಕೆ, ಏನಾದ್ರು ಡೌಟ್ ಇದೆಯಾ? ಯಾರಾದ್ರೂ ಡೌಟ್ ಇದ್ರೆ ಕೇಳ್ಬಹುದು, ಮಧ್ಯದಲ್ಲಿ ಹ್ಯಾಂಡ್ ರೈಸ್ ಮಾಡಿ ಹೇಳ್ಬಹುದು ಡೌಟ್ ಇದ್ರೆ. ನೆಕ್ಸ್ಟ್
ನ್ಯೂಸ್, ಈವೆಂಟ್ಸ್, ಪ್ರಮೋಷನ್ಸ್ ಅಂಡ್ ಮೀಟಿಂಗ್ಸ್. ಸೊ ಇದರಲ್ಲಿ ನಿಮ್ಗೆ ನೀವು ನೋಡ್ಕೋಬಹುದು ಅಂತ ಹೇಳಿದ್ರೆ ಯಾವ್ದಾವ್ದು ಈವೆಂಟ್ಸ್, ದೊಡ್ಡ ದೊಡ್ಡ ಈವೆಂಟ್ ಆಗೋದಾದ್ರೆ ಇದರಲ್ಲಿ ನಿಮ್ಗೆ ಹಾಕ್ತಾರೆ. ಆ ಈವೆಂಟ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಪ್ರಮೋಷನ್ಸ್, ಏನಾದ್ರು ಪ್ರಮೋಷನ್ ಆಕ್ಟಿವಿಟಿ ಇದ್ರೆ ಅದು ಇದರಲ್ಲಿ ಹಾಕ್ತಾರೆ. ಆಮೇಲೆ ಮೀಟಿಂಗ್ ಶೆಡ್ಯೂಲ್ ಸಹ ನಿಮ್ಗೆ ಇದರಲ್ಲಿ ಸಹ ನೀವು ನೋಡ್ಕೋಬಹುದು. ನಾನು ಆಗ್ಲೇ ತೋರಿಸಿದೆ, ಇಲ್ಲಿ ಸಹ ನೀವು ಮೀಟಿಂಗ್ ಶೆಡ್ಯೂಲ್ ಅನ್ನ ನೀವು ನೋಡ್ಕೋಬಹುದು. ಸೊ ಇದರಲ್ಲಿ ನೆಕ್ಸ್ಟ್ ಕಮ್ ಟು ದ ಗ್ಯಾಲರಿ. ನಾವು ಗ್ಯಾಲರಿಯಲ್ಲಿ ಏನ್ ಸಿಗ್ತದೆ ನಿಮ್ಗೆ ಅಂತ, ಗ್ಯಾಲರಿಯಲ್ಲಿ ನಿಮ್ಗೆ ಇಮೇಜಸ್. ಸೊ ನಿಮ್ಗೆ ಏನೇನು ಕೆಲವರಿಗೆ ಏನಾಗ್ತದೆ, ನಮ್ಗೆ ಫೋಟೋ ನೋಡ್ಬೇಕು ಅನ್ಸ್ತದೆ, ಕಂಪ್ನಿ ಬಗ್ಗೆ, ಕಂಪ್ನಿ ಆಕ್ಟಿವಿಟೀಸ್ ಬಗ್ಗೆ, ಫಂಕ್ಷನ್ ಬಗ್ಗೆ ನಿಮ್ಗೆ ಇಲ್ಲಿ ಫೋಟೋಸ್ ಸಿಗ್ತದೆ, ಆಮೇಲೆ ವಿಡಿಯೋಸ್ ಸಿಗ್ತದೆ. ನಿಮ್ಗೆ ಕರ್ನಾಟಕ ಫೋಟೋಸ್ ಇದ್ದಾರೆ, ನಿಮ್ಗೆ ತೋರಿಸ್ತೀನಿ. ನೀವು ಇದನ್ನ ತೋರಿಸಿ ಜನರಿಗೆ, ಯಾಕಂದ್ರೆ ಜನ ಫೋಟೋಸ್ ತುಂಬಾ ಲೈಕ್ ಮಾಡ್ತಾರೆ. ವಾಟ್ಸ್ಆಪ್ ಇವತ್ತು ಈ ಫೋಟೋಸ್ ಮತ್ತೆ ವಿಡಿಯೋಸ್ ಇಂದ ಅಷ್ಟು ಫೇಮಸ್ ಆಗಿದೆ ಅಂತೆ. ಬಟ್ ಈಗ ನಿಮ್ಗೆ ಇಮೇಜ್ ಗ್ಯಾಲರಿಗೆ ಹೋದ್ರೆ ಫೋಟೋ ಬರೋದು ಸ್ವಲ್ಪ ಡೌನ್ಲೋಡ್ ಆಗ್ಬೇಕು ಕಾಣ್ತದೆ. ಇಮೇಜ್ ಗ್ಯಾಲರಿ ಡೌನ್ಲೋಡ್ ತಗೋತಾ ಇದೆ. ಸೊ ಡೌನ್ಲೋಡ್ ಆಗೋದು ಸ್ವಲ್ಪ ನೋಡೋಣ, ವಿ ವಿಲ್ ಟ್ರೈ. ಓಕೆ, ಓಕೆ, ಫೋಟೋಸ್ ಬಂದಿದೆ. ಸೊ ಇದರಲ್ಲಿ ನಿಮ್ಗೆ ಗ್ಯಾಲರಿಯಲ್ಲಿ ಫೋಟೋಸ್ ಕಾಣ್ತಾ ಇದೆ ನೋಡಿ. ನೀವು ಫೋಟೋಸ್ ಅನ್ನ ನೋಡ್ಬೋದು. ಇದರಲ್ಲಿ NTSI ನೋಡಿ, ನಾವು ಮುನ್ನಾರಿಗೆ ಹೋಗಿದ್ವಿ. ಇದರಲ್ಲಿ ಫೋಟೋ ದೊಡ್ಡದಾಗ್ತದೆ ನೋಡೋಣ. ಇದು ಮುನ್ನಾರಲ್ಲಿ ನಾವು ಇದ್ದಿರೋದು, ಲಾಸ್ಟ್ TSIP ದೊಡ್ಡದಾಗ್ತಾ ಕಾಣುದು. ಓಕೆ, ಇದರಲ್ಲಿ ಎಲ್ಲ ನೀವು ಫೋಟೋಸ್ ನೋಡ್ಕೋಬಹುದು. ಬೇಕಾದಷ್ಟು ನಿಮ್ಗೆ ಓಪನಿಂಗ್ ಸೆರೆಮನಿ, ಆಫೀಸ್ ಓಪನ್ ಈಗ ಸ್ವಲ್ಪ ಕೊರೋನಾದಿಂದ ನಿಮ್ಗೆ ಇದೆಲ್ಲ ಬರ್ತಾ ಇಲ್ಲ. ಯಾಕೆಂದ್ರೆ ನಿಮ್ಗೆ ಪಬ್ಲಿಕ್ ಮೀಟಿಂಗ್ ಸ್ಟಾಪ್ ಮಾಡಿದ್ದಾರೆ, ಅದರ್ವೈಸ್ ಅಪ್ಲೋಡ್ ಆಗ್ತಾ ಇರ್ತದೆ. ಸೊ ಇಲ್ಲಿ ನೋಡಿ TSIP, ಲಾಸ್ಟ್ ಟೈಮ್ ನಾವು ಇಲ್ಲಿ ಮಾರಿಷಸ್ ಹೋಗಿದ್ದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಮಾರಿಷಸ್ ಫೋಟೋ. ಸೊ ಈಗ ಬೇರೆ ಬೇರೆ ಕಡೆ ಓಪನಿಂಗ್ ಆಗಿರೋದು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಓಪನಿಂಗ್ ಆಗಿದೆ ಅದರ ಡೀಟೇಲ್ಸ್ ಇದೆ. ಸೊ ಅದರಲ್ಲಿ ನೋಡ್ಕೋಬಹುದು ನೀವು ಇದರಲ್ಲಿ. ಓಕೆ, ನೀವು ಇದೆಲ್ಲ ಓಪನಿಂಗ್ ಫೋಟೋಸ್ ಎಲ್ಲ ಕಾಣ್ತಾ ಇದೆ. ಇದರಲ್ಲಿ ಹೋಗಿ ನೋಡಬಹುದು ನೀವು. ಬೇಕಾದಷ್ಟು ಇನ್ಫಾರ್ಮೇಶನ್ ಗ್ಯಾಲರಿಯಲ್ಲಿ ಇರ್ತದೆ. ಇಮೇಜಸ್. ನೆಕ್ಸ್ಟ್ ನಿಮ್ಗೆ ವಿಡಿಯೋಸ್, ಇಲ್ಲಿ ವಿಡಿಯೋಸ್ ಕೊಟ್ಟಿದ್ದಾರೆ. ಸೊ ನೀವು ವಿಡಿಯೋ ಕ್ಲಿಕ್ ಮಾಡಿದ್ರೆ ವಿಡಿಯೋಸ್ ನಿಮ್ಗೆ ಇಲ್ಲಿ ಸಿಗ್ತದೆ. ಸೊ ವಿಡಿಯೋ ಕ್ಲಿಕ್ ಮಾಡಿ ನೋಡೋಣ, ವಿಡಿಯೋ ಗ್ಯಾಲರಿ. ಓಕೆ, ಕೆಲವರಿಗೆ ನಿಮ್ಗೆ ವಿಡಿಯೋ ಬೇಕಂತ ಹೇಳಿದ್ರೆ ನೀವು ಇಲ್ಲಿ ವಿಡಿಯೋ ಇರ್ತದೆ, ಇದು ಡೈರೆಕ್ಟ್ ಯೂಟ್ಯೂಬ್ ಲಿಂಕ್ ಆಗ್ತದೆ. ಮ್ಯಾಕ್ಸಿಮಮ್ ವಿಡಿಯೋ ಇಲ್ಲಿ ಇದೆ. DXN, ಈಗ YDXN ಅಂತ ಒಂದು ವಿಡಿಯೋ ಇದೆ ನೋಡಿ, ಇಲ್ಲಿ ಡಾಕ್ಟರ್ ಲಿಮ್ ವಿಡಿಯೋ ಇದೆ. ಈ ಕಡೆ ಬಂದ್ರೆ ಲಿಂಗ್ಸಿ ಕಾಫಿ 3-in-1 ವಿಡಿಯೋ ಸಿಗ್ತದೆ ನಿಮ್ಗೆ. ಇಲ್ಲಿ 3000 PPB ಸಿಗ್ತದೆ. ಆಮೇಲೆ ಗ್ಲೋಬಲ್ ನಂಬರ್ 25 ಅದರದ್ದು ಕೊಟ್ಟಿದ್ದಾರೆ. ಸೊ ಅದರದ್ದು ವಿಡಿಯೋ ಸಿಗ್ತದೆ. ಇದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು ಯೂಟ್ಯೂಬ್ ಡೈರೆಕ್ಟ್ ಲಿಂಕ್ ಆಗ್ತದೆ ನೋಡಿ. ಇಲ್ಲಿ ವಿಡಿಯೋವನ್ನು ಹಾಕಿದ್ದಾರೆ ನೋಡಿ. ಈ ವಿಡಿಯೋವನ್ನೆಲ್ಲ ನೀವು ನಿಮ್ಮ ರ್ಯಾಷನಲ್ ಡಿಸಿಷನ್, ಸೊ ಇಂಥ ಒಂದು ಒಳ್ಳೊಳ್ಳೆ ವಿಡಿಯೋ ಇದೆ. ಸೊ ಇದನ್ನ ನೀವು ಏನ್ ಮಾಡ್ಬೋದು, ನಿಮ್ಮ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅವರಿಗೆ ಜಸ್ಟ್ ಇದನ್ನ ಕಳ್ಸಿಕೊಟ್ರೆ ಆಯ್ತು. ಅವ್ರು ಇದನ್ನ ನೋಡ್ತಾರೆ, ನೋಡ್ಬಿಟ್ಟು ಮತ್ತೆ ನಿಮ್ಗೆ ರಿಪ್ಲೈ ಮಾಡ್ತಾರೆ. ಹೇಗೆ ನೀವು ಹೊಸಬರಿಗೆ ನೀವು ಹೇಗೆ ಮಾಡ್ಬೋದು ಅಂದ್ರೆ, ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಇದು ಯೂಟ್ಯೂಬ್ ಲಿಂಕ್ ಆಗ್ತದೆ. ಯೂಟ್ಯೂಬ್ ಲಿಂಕ್ ಅನ್ನ ನೀವು ಕಳ್ಸಿಕೊಡ್ಬೋದು ಈಸಿಯಾಗಿ. ನೀವು ವಾಟ್ಸ್ಆಪ್ ಮುಖಾಂತರನು ಕಳಿಸಬಹುದು ಅವರಿಗೆ. ಸೊ ಇದರ ಎಲ್ಲಾ ಡೀಟೇಲ್ಸ್, ಕಂಪನಿ ಬಗ್ಗೆ, ಕಂಪನಿ ಬಿಸ್ನೆಸ್ ಬಗ್ಗೆ, ಆಮೇಲೆ ಕಂಪನಿ ಬೆಳವಣಿಗೆ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ ಪ್ರತಿಯೊಂದು ವಿಡಿಯೋಸ್ ಇಲ್ಲಿ ಕಂಪನಿ ಲೋಡ್ ಮಾಡಿ ಇಟ್ಟಿದೆ. ಸೊ ಇದನ್ನ ನೀವು ಇಲ್ಲಿ ಹೋಗಿ ನೋಡ್ಕೋಬಹುದು. ಓಕೆ, ಇನ್ನು ನಿಮ್ಗೆ ಫಾರ್ಮ್ ಅಂಡ್ ಪೋಸ್ಟರ್ಸ್. ಈಗ ಕೆಲವರಿಗೆ ಪೋಸ್ಟರ್ ಬೇಕು ಹೇಳ್ತಾರೆ. ನಿಮ್ಗೆ ಇಲ್ಲಿ ಡೌನ್ಲೋಡ್ ಆಗೋದು ಕಷ್ಟ. ನೀವು ಇದು ಡೌನ್ಲೋಡ್ ಆಗ್ತದೆ. ನಿಮ್ಗೆ ದೊಡ್ಡ ದೊಡ್ಡ ಪೋಸ್ಟರ್ಸ್ ಹಾಕ್ಬೇಕು ಅಂತ ಹೇಳಿದ್ರೆ, ಈಗ ನಿಮ್ಗೆ DXN T ಪೋಸ್ಟರ್, RGGL ಪೋಸ್ಟರ್ ಹಾಕ್ಬೇಕಂತ ಹೇಳಿದ್ರೆ ನೀವು ಪೋಸ್ಟರ್ಗೆ ಹೋಗ್ಬೇಕು. ಇಲ್ಲಿ ಪೋಸ್ಟರ್ ಅಂತ ನೋಡಿ, ಇದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದರ ಪೋಸ್ಟರ್ ಸಿಗ್ತದೆ. ಬಟ್ ಇಲ್ಲಿ ಪೋಸ್ಟರ್ ನಿಮ್ಗೆ ಡೌನ್ಲೋಡ್ ಇದು ಆಗ್ಲಿಕ್ಕೆ ಸ್ವಲ್ಪ ನೆಟ್ವರ್ಕ್ ಹೋದು. ಸೊ ಡೌನ್ಲೋಡ್ ತಗೋತದೆ ಎಲ್ಲ ಗೊತ್ತಿಲ್ಲ, ರಿಟರ್ನ್ ಹೋಯ್ತು ಈಗ. ಸೊ ಲೆಟ್ ಅಸ್ ಸಿ, ಡೌನ್ಲೋಡ್ ಆದ್ರೆ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲ ಹೋಗ್ತಾ ಇಲ್ಲ. ಓಕೆ, ಗ್ಯಾಲರಿಯಲ್ಲಿ ನಿಮ್ಗೆ ಪೋಸ್ಟರ್ ಸಿಗ್ತದೆ. ಈ ಪೋಸ್ಟರ್ಗೆ ನೀವು ಅದನ್ನ ಡೌನ್ಲೋಡ್ ಮಾಡಿಬಿಟ್ಟು, ಓಕೆ ಡೌನ್ಲೋಡ್ ಆಗ್ತಾ ಇದೆ ಆದ್ರೆ ಡೌನ್ಲೋಡ್ ತಗೋತಾ ಇಲ್ಲ. ಸೊ ಇಲ್ಲನ್ನ ನೀವು ಪ್ರಿಂಟ್ಔಟ್ ತೆಗಿಬಹುದು. ಪ್ರಿಂಟ್ಔಟ್ ತೆಗೆದು ನಿಮ್ಮ ಸ್ಟಾಕ್ ಪಾಯಿಂಟ್ ಅಥವಾ ನಿಮ್ಮ ಆಫೀಸು ಇಲ್ಲಿ ನೀವು ಇದು, ಯಾಕಂದ್ರೆ ಇದು ಪೋಸ್ಟರ್ ತುಂಬಾ ಒಳ್ಳೇದಿದೆ. ಬಟ್ ನೀವು ಇಲ್ಲಿ ಹಾಕ್ಬೇಕಾದ್ರೆ ನಿಮ್ಮ ID ನಂಬರ್ ಮತ್ತೆ ನಿಮ್ಮ ಪಾಸ್ವರ್ಡ್ ಇದಕ್ಕೆ ಬೇಕಾಗ್ತದೆ, ಅವಾಗ ಮಾತ್ರ ಅದು ಓಪನ್ ಆಗ್ತದೆ. ಆಮೇಲೆ ಲಾಸ್ಟ್ ಅಂತ ಹೇಳಿದ್ರೆ ನಿಮ್ಗೆ
ಡಿಸ್ಟ್ರಿಬ್ಯೂಟರ್ ಓರಿಯೆಂಟೇಷನ್ ಇದೆ. ದಿಸ್ ಇಸ್ ವೆರಿ ನೈಸ್ ಪ್ರೋಗ್ರಾಮ್. ಡಿಸ್ಟ್ರಿಬ್ಯೂಟರ್ ಓರಿಯೆಂಟೇಷನ್ ಇದೆಯಲ್ಲ, ತುಂಬಾ ನಿಮ್ಗೆ ಡೀಟೇಲ್ ಸಿಗ್ತದೆ ಇದ್ರಲ್ಲಿ. ಸೊ ಡೌನ್ಲೋಡ್ ತಗೊಳ್ತಾ ಇಲ್ಲ, ಸೊ ಅದರ್ವೈಸ್ ನಾನು ನಿಮ್ಗೆ ತೋರಿಸಬಹುದಾಗಿತ್ತು. ಪೋಸ್ಟರ್ ಡೌನ್ಲೋಡ್ ಕೊಟ್ಟಿದ್ದೀನಿ, ತಗೊಳ್ತಾ ಇಲ್ಲ. ಸೊ ಸ್ವಲ್ಪ ಟೈಮ್ ತಗೊಳ್ತದೆ, ಯಾಕಂದ್ರೆ ಓಪನ್ ಆಗ್ತದೆ, ತೊಂದರೆ ಇಲ್ಲ. ಸೊ ಸ್ವಲ್ಪ ಟೈಮ್ ತಗೊಳ್ತದೆ, ಸೊ ಅಲ್ಲಿ ಹೋಗ್ಬೋದು. ಈಗ ಓರಿಯೆಂಟೇಷನ್ ಪ್ರೋಗ್ರಾಮ್, ಈಗ ನೆಕ್ಸ್ಟ್ ಪ್ರೋಗ್ರಾಮಿಗೆ ಬಂದಿದ್ದೀನಿ, ಓರಿಯೆಂಟೇಷನ್. ಈಗ ನಮ್ಗೆ ಬಿಸ್ನೆಸ್ ಹೇಗೆ ಮಾಡುದಪ್ಪ ನನಗೆ ಗೊತ್ತಿಲ್ಲ, ಹೇಗ್ ಬಿಸ್ನೆಸ್ ಮಾಡ್ಬೇಕು, ಇಲ್ಲಿ ಓರಿಯೆಂಟೇಷನ್ ಇದೆ. ಓರಿಯೆಂಟೇಷನ್ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಕಂಪನಿ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಓಪನ್ ಮಾಡ್ತೀನಿ ಇದನ್ನ, ಇದು ಡೈರೆಕ್ಟ್ ಯೂಟ್ಯೂಬ್ ಗೆ ಲಿಂಕ್ ಆಗ್ತದೆ. ಕಂಪನಿ ಪ್ರೊಫೈಲ್, ಈಗ ಕಂಪನಿ ಪ್ರೊಫೈಲ್ ಫುಡ್ ಅಂಡ್ ಬ್ಯೂರೇಜಸ್ ಇದೆ, ಯಾವ್ದಾದ್ರು ಒಂದು ಓಪನ್ ಮಾಡಿ ನೋಡ್ತೀನಿ. ಸೌಂಡ್ ಬರ್ತದೆ ಇಲ್ಲ ಗೊತ್ತಿಲ್ಲ ನನಗೆ. ಸೊ ಐ ವಿಲ್ ಟ್ರೈ ಫುಡ್ ಅಂಡ್ ಬ್ಯೂರೇಜಸ್, ಐ ಟ್ರೈ ಇಟ್. ಅದರ್ವೈಸ್ ಸೌಂಡ್ ಬರ್ಲಿಕ್ಕಿಲ್ಲ ಕಾಣ್ತದೆ, ಯಾಕಂದ್ರೆ ಇದು. ಹಲೋ, ಸೌಂಡ್ ಬರ್ತಾ ಉಂಟಾ ರಮ್ಯ ಅವರೇ? ಇಲ್ಲ ಸರ್, ಸೌಂಡ್ ಬರ್ತದಾ? ಸೌಂಡ್ ಇಲ್ಲ ಬರ್ತಾ ಇಲ್ಲ ಅಲ್ಲ? ಬರ್ತಾ ಇಲ್ಲ. ಓಕೆ. ಸೊ ಸೌಂಡ್ ಬರ್ಲಿಕ್ಕೆ ಮೋಸ್ಟ್ಲಿ ಡೈರೆಕ್ಟ್ ಹೋಗ್ಬೇಕೇನ ಕಾಣ್ತದೆ. ಒಂದು ನಿಮಿಷ. ಎಕ್ಸ್ಪರ್ಟ್ ಯಾರು ಇದ್ರೆ ಓಪನ್ ಮಾಡಿ. ರಾಜೇಂದ್ರ ಭಟ್ರು, ಇದು ಸೌಂಡ್ ಬರೋದು ಹೇಗೆ? ಇದಾರ ರಾಜೇಂದ್ರ ಭಟ್ರು? ಒನ್ ಸೆಕೆಂಡ್ ಸರ್. ಇಲ್ಲ, ಅವ್ರಿಲ್ಲ ಸರ್. ಅವರಿಲ್ಲ. ಓಕೆ. ಇದು ಮೋಸ್ಟ್ಲಿ ನಾವು ಪುನಃ ಡೈರೆಕ್ಟ್ ಹೋಗ್ಬಿಟ್ಟು ಅಟ್ಯಾಚ್ ಮಾಡ್ಬೇಕಿರ್ಬೇಕು, ಅವಾಗ ಮಾತ್ರ ಸೌಂಡ್ ಕೇಳ್ಬೋದು. ಸೌಂಡ್ ಒಳ್ಳೆ ಸೌಂಡ್ ಇದೆ ಇದರಲ್ಲಿ, ಕ್ಲಿಯರ್ ಇದೆ, ತುಂಬಾ ಚೆನ್ನಾಗಿದೆ. ಇದು ವಿಡಿಯೋ ನೋಡಿ ಬೇಕಾದ್ರೆ, ಸೂಪರ್ ವಿಡಿಯೋ, ತುಂಬಾ ಚೆನ್ನಾಗಿದೆ. ಸೊ ಕಂಪನಿ ಇಲ್ಲಿ ಇನ್ಬಿಲ್ಟ್ ಮಾಡಿದ್ದಾರೆ, ಎಲ್ಲ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಇದೆ. ಓಕೆ. ನೀವು ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ಇಲ್ಲಿ ನೋಡ್ಕೋಬಹುದು. ನಿಮ್ಗೆ ಸೌಂಡ್ ಕೇಳ್ತಾ ಇಲ್ಲ, ಅದಕ್ಕೆ ಬೋರ್ ಆಗ್ಬಹುದು. ಸೊ ಇದರಲ್ಲಿ ಓಪನ್ ಮಾಡಿದ್ರೆ, ನೀವೇ ಓಪನ್ ಮಾಡಿ, ನಿಮ್ಗೆ ಸೌಂಡ್ ಕೇಳ್ತದೆ. ಇದು ಯಾವ್ದೋ ಸಿಸ್ಟಮ್ ಅಲ್ಲೇ ಗೊತ್ತಿಲ್ಲ ನನಗೆ. ಸೊ ಸಿಸ್ಟಮ್ ಸೌಂಡ್ ಕೇಳ್ತಾ ಇಲ್ಲ. ಸೊ ಹಾಗೇನೆ ನಿಮ್ಗೆ ಕಂಪನಿ ಬಗ್ಗೆ ಡೀಟೇಲ್ ಬೇಕಾದ್ರೆ ನೀವು ಇದನ್ನ ಕ್ಲಿಕ್ ಮಾಡಿ. ಫಸ್ಟ್ ಒನ್ ಇದೆ ನೋಡಿ, ದಿಸ್ ಇಸ್ ಆಲ್ಸೋ ವೆರಿ ಗುಡ್. ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಕಂಪನಿ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಕಂಪನಿ ಡೀಟೇಲ್ ವಿಡಿಯೋನ ನೀವು ಕಳಿಸಬಹುದು, ಅದು ಸಹ ಇದರಲ್ಲಿದೆ. ದಿಸ್ ಇಸ್ ಆಲ್ಸೋ ಡಿಸ್ಟ್ರಿಬ್ಯೂಟರ್ ಓರಿಯೆಂಟೇಷನ್ ವಿಡಿಯೋಸ್ ಅಂತ ಹೇಳಿ ನೀವು ಯೂಟ್ಯೂಬ್ ಅಲ್ಲಿ ಹೋದ್ರೆ ಡೈರೆಕ್ಟ್ ಹೋದ್ರೆ ಆಗ್ತದೆ, ಇಲ್ಲಾಂದ್ರೆ ನೀವು ಸೈಟ್ ಅಲ್ಲಿ ಬಂದು ಕ್ಲಿಕ್ ಮಾಡಿದ್ರು ನೀವು ಅಲ್ಲಿಗೆ ತಲುಪ್ತೀರಿ. ಓಕೆ, ಅಲ್ಲಿಗೆ ರೀಚ್ ಆಗ್ತದೆ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಫರ್ದರ್. ಇವನ್ ಮಾರ್ಕೆಟಿಂಗ್, ನೀವು DXN ಮಾರ್ಕೆಟಿಂಗ್ ಬಗ್ಗೆ ಬೇಕಾದ್ರೆ ಸಹ ಇದು ಫೈನಲ್ ವಿಡಿಯೋ, ಇದರಲ್ಲಿ ಹೋಗಿ ನೋಡ್ಬೋದು. ಇದರಲ್ಲಿ ಮಾರ್ಕೆಟಿಂಗ್ ಪ್ಲಾನ್ ಸಿಗ್ತದೆ ನಿಮ್ಗೆ. ಇದನ್ನು ನೋಡಿ, ಯೂಟ್ಯೂಬ್ ಡೈರೆಕ್ಟ್ ಕ್ಲಿಕ್ ಆಗ್ತಾ ಉಂಟು. ಸೊ ಯೂಟ್ಯೂಬ್ ಕ್ಲಿಕ್ ಆಗಿದ್ರೆ ನಿಮ್ಗೆ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಡೀಟೇಲ್ಸ್ ಬರ್ತದೆ. ಇದರಲ್ಲಿ ನಿಮ್ಗೆ ಆಡಿಯೋ ಸಹ ಇದೆ. ಮೇಡಮ್ ಕೇಳ್ತಾ ಉಂಟಾ? ಅವ್ರು ಹೇಳಿದ್ ಕೇಳ್ತದ ವಾಯ್ಸ್? ಸರ್, ಅದ್ ವಿಡಿಯೋದ ಏನು ಸೌಂಡ್ ಬರ್ತಾ ಇಲ್ಲ ಸರ್, ಕೇಳಿಸ್ತಾ ಬರ್ತಾ ಇಲ್ಲ? ಓಕೆ, ವೆರಿ ನೈಸ್ ಸೌಂಡ್. ನಮ್ಮ ಜಯಪ್ರಿಯ ಅವರು, ಪದ್ಮಪ್ರಿಯ ಅವರು ಇದರ ಮಾತಾಡಿದ್ದು ಸೌಂಡ್ ಇದೆ ಇದರಲ್ಲಿ. ನೀವು ಯೂಟ್ಯೂಬ್ ಅಲ್ಲಿ DXN ಇಂಡಿಯಾ ಮಾರ್ಕೆಟಿಂಗ್ ಪ್ಲಾನ್ ಅಂತ ಹಾಕಿ ನಿಮ್ಗೆ ನೋಡಿ, ಡೈರೆಕ್ಟ್ ನಿಮ್ಗೆ ತುಂಬಾ ಚೆನ್ನಾಗಿದೆ ಇದು. ಸೊ ವಿಡಿಯೋ ಐ ವಿಲ್ ಟ್ರೈ ಟು ಮೇಕ್, ನೋಡುವ, ಓಪನ್ ಮಾಡಿ ನೋಡ್ತೀನಿ ಇದು ಸಿಗ್ತದೆ ಅಂತ. DXN ಮಾರ್ಕೆಟಿಂಗ್ ಪ್ಲಾನ್ ತುಂಬಾ ಚೆನ್ನಾಗಿದೆ, ಕರೆಕ್ಟ್ ಆಗಿ ಹೇಳಿದ್ದಾರೆ ಅವರು. ಪ್ರತಿಯೊಂದು ಅಂದ್ರೆ ಸೌಂಡ್ ಅಷ್ಟು ಕ್ಲಿಯರ್ ಇದೆ.
ನಿಮ್ಗೆಲ್ಲ ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡುವಾಗ ಫುಲ್ ಡೀಟೇಲ್ ಇದೆ ಮಾತ್ರ. ಇಟ್ ಟೇಕ್ಸ್ ನಿಯರ್ಲಿ ಒಂದು 45 ಮಿನಿಟ್ಸ್ ಇರ್ಬೋದು. ತುಂಬಾ ಚೆನ್ನಾಗಿ ವಿಡಿಯೋ ಇದರಲ್ಲಿ ಹಾಕಿದ್ದಾರೆ. ನೀವು ಮಾರ್ಕೆಟಿಂಗ್ ಪ್ಲಾನ್ ಯಾರಿಗಾದ್ರೂ ಕಳಿಸೋದಾದ್ರೆ ಇವಾಗಲೇ ನೋಟ್ ಮಾಡ್ಕೊಳ್ಳಿ. DXN ಮಾರ್ಕೆಟಿಂಗ್ ಪ್ಲಾನ್ ಅಂತ, DXN ಇಂಡಿಯಾ ಮಾರ್ಕೆಟಿಂಗ್ ಪ್ಲಾನ್ ಬ್ರಾಕೆಟ್ ಎಲ್ಲ ಹಾಕಿದ್ರೆ ಯೂಟ್ಯೂಬ್ ಲಿಂಕ್ ಆಗ್ತದೆ, ಡೀಟೇಲ್ಸ್ ಬರ್ತದೆ. ಸೊ ಏನಾದ್ರೂ ನಿಮ್ಗೆ ಇವತ್ತಿನ ಇದ್ರ ಬಗ್ಗೆ ಏನಾದ್ರೂ ಕೇಳುದಿದ್ರೆ ಕೇಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನಾಳೆ ನಮ್ದು ಪುನಃ DXN ಓಕೆ ಗ್ಯಾಲರಿಯಲ್ಲಿ ಪೋಸ್ಟರ್ಸ್ ಆಯ್ತು, ಡಿಸ್ಟ್ರಿಬ್ಯೂಟರ್ ಓರಿಯೆಂಟೇಷನ್ ಆಯ್ತು, ನೆಕ್ಸ್ಟ್ ಕೆರಿಯರ್ ಕಾಂಟ್ಯಾಕ್ಟ್. ಓಕೆ ಕಾಂಟ್ಯಾಕ್ಟ್ ಒಂದು ಈಗ ನಾನು ಫಿನಿಶ್ ಮಾಡ್ತೀನಿ. ಈಗ ಇವತ್ತಿಗೆ ಸಾಕು. ನಾಳೆ ನಾವು DXN ಇನ್ನೊಂದು ಸೈಟ್ ನಿಮ್ಗೆ ತೋರಿಸ್ತೀನಿ, ಅಲ್ಲಿಗೆ ಹೋಗೋಣ. ಈಗ ಕಾಂಟ್ಯಾಕ್ಟ್ ಅಲ್ಲಿ ಬೇಕಂತಿದ್ರೆ ನೀವು ಮೇಲ್ ಅಡ್ರೆಸ್ ಎಲ್ಲ ಬರ್ಕೋಬೇಕಾಗ್ತದೆ. ಈಗ ಕಾಂಟ್ಯಾಕ್ಟಿಂಗ್ ಮೇಲ್ ಅಡ್ರೆಸ್ ಇಲ್ಲಿ ಕೊಟ್ಟಿದ್ದಾರೆ. ಸದರ್ನ್ ರೀಜನ್ ಅಲ್ಲಿ ನಿಮ್ಗೆ ಯಾರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು. ನಾವು ಸದರ್ನ್ ರೀಜನ್ ಅಲ್ಲಿ ಇದೀವಿ. ಸೊ ಅದಕ್ಕೋಸ್ಕರ ಎನ್ಕ್ವೈರೀಸ್ ಏನಾದ್ರು ಎನ್ಕ್ವೈರಿ ಇದ್ರೆ 04449526583 ಇದು ಚೆನ್ನೈ ಆಫೀಸ್ ಅಡ್ರೆಸ್ ಇದೆ. ಸದರ್ನ್ ರೀಜನ್ ಅಲ್ಲಿ ನಿಮ್ಗೆ ಕಂಪ್ಲೇಂಟ್ ಏನಾದ್ರು ಇದೆ cmdmi@dxn2u.com, ಅಥವಾ ಇನ್ಫಾರ್ಮೇಶನ್ ಕೊಡೋದಿದ್ರೆ, ಸಜೆಷನ್ ಕೊಡೋದಿದ್ರೆ info@dxn2u.com. ಅಲ್ಲಿ ಮೇಡಮ್ ಇದ್ದಾರೆ, ಪದ್ಮಪ್ರಿಯಾ, ಅವ್ರ ಇನ್ಚಾರ್ಜ್ ಮ್ಯಾನೇಜರ್ ಇದ್ದಾರೆ, ಅವರು ಅದಕ್ಕೆ ಆನ್ಸರ್ ಮಾಡ್ತಾರೆ. ಗೊತ್ತಾಯ್ತು ನಿಮ್ಗೆ. ಸೊ ನಾರ್ತ್ ರೀಜನ್ ಗೆ ಕವಿತಾ ಅವರು ಇದ್ದಾರೆ. ಅಂಡ್ ಸೌತ್ ರೀಜನ್ ಅಲ್ಲಿ ಏನಾದ್ರು ಸ್ಟಾಕಿಸ್ಟ್ ಬಗ್ಗೆ ಡೀಟೇಲ್ ಕೊಡೋದಾದ್ರೆ ಶಶಿ ಇದ್ದಾರೆ, ಅವರ ಇಲ್ಲಿ ಡೀಟೇಲ್ಸ್ ಇದೆ. ಸ್ಟಾಕ್ DMI ಅವರಿಗೆ ನೀವು ಕೊಡ್ಬೋದು, ಶಶಿಕುಮಾರ್ ಅವರಿಗೆ. ನಾರ್ತ್ ರೀಜನ್ ಗೆ ಮತ್ತೆ ಅಲ್ಲಿ ವಿಶಾಲ್ ಶರ್ಮಾ ಅಂತ ಇದ್ದಾರೆ. ಸೊ ಇಷ್ಟೆಲ್ಲ ನಿಮ್ಗೆ ಡೀಟೇಲ್ಸ್, ಫುಲ್ ಡೀಟೇಲ್ಸ್ ನಿಮ್ಗೆ ಕೊಟ್ಟಿದೀವಿ. ಸೊ ಇನ್ನು ನಿಮ್ಗೆ ನೆಕ್ಸ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಇರೋದು ಇನ್ನೊಂದು ನಿಮ್ಗೆ ಫೈನಲ್ ಇದು ಕೋರ್ಸ್ ನಿಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಸ್ಟೇಟ್ PICs ಪುನಃ ನಿಮ್ಗೆ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಎಲ್ಲ ಸ್ಟೇಟ್ ನವರು. ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಸೈಟ್ ಅಲ್ಲಿ ಕೆಲವು ಸೌಂಡ್ ಸರಿ ಬರ್ತಾ ಇಲ್ಲ, ಅದೊಂದು ಓಕೆ. ಇದರಲ್ಲಿ ನಿಮ್ಗೆ ಫೈನಲಿ ನಾನು ಹೇಳೋದಾದ್ರೆ ಈ ಸೈಟ್ ಅಲ್ಲಿ ಕೆಳಗೆ ಹೋದಾಗ ಸೊ ಇಲ್ಲಿ ನೋಡಿ, ಇಲ್ಲಿ ಗೈಡ್ ಲೈನ್ಸ್ ಇದೆ. ಸೊ IVR ಕಾಲ್ ಅಂತ. ಈಗ ನಿಮ್ಗೆ ಇಮಿಡಿಯೇಟ್ ನೀವು ಕಂಪನಿಗೆ ಕಾಲ್ ಮಾಡ್ಬೋದು. ಗೊತ್ತಾಯ್ತಾ ನಿಮ್ಗೆ. ಈ IVR ಕಾಲ್ ಅಲ್ಲಿ ನಿಮ್ಗೆ ನೀವು ಕೆಲವೊಂದನ್ನ ಕೇಳ್ಕೋಬಹುದು. ಅದು ನಿಮ್ಗೆ ಆನ್ಸರ್ ಕೊಡ್ತದೆ, ಯಾಕಂದ್ರೆ ಇದು ಕಂಪ್ಯೂಟರ್ ಸಿಸ್ಟಮ್ಗೆ ಲಿಂಕ್ ಮಾಡಿದರೆ ನಿಮ್ಮ ಏನು ಕಂಪ್ಲೇಂಟ್ಸ್ ಅನ್ನ ನೋಟ್ ಮಾಡ್ತದೆ, ಅದೆಲ್ಲ ನಿಮ್ಗೆ ಇದರಲ್ಲಿ ಹೋಗಬಹುದು. ಇವನ್ GST ಗೈಡ್ ಲೈನ್ಸ್, ನಿಮ್ಗೆ GST ಬಗ್ಗೆ ಗೈಡ್ ಲೈನ್ಸ್ ಬೇಕಾದ್ರೆ ಇದರಲ್ಲಿ ಹೋಗ್ಬಹುದು. ಆಮೇಲೆ ಪರ್ಮನೆಂಟ್ ಮೆಂಬರ್ ಲಿಸ್ಟ್ ನೋಡ್ಬೇಕಾದ್ರೆ ನಿಮ್ಗೆ ಈಗ ಕ್ವಾಲಿಫಿಕೇಶನ್ ಆದ್ರೆ 3000 PV ಮಾಡಿದ್ರೆ ಅವರ ಲಿಸ್ಟ್ ಬೇಕಾದ್ರೆ ಇದ್ರಲ್ಲಿ ಸಿಗ್ತದೆ. ಆಮೇಲೆ 3 ಮಂತ್ಸ್ ಕೆಲವ್ರ ಮಾಡ್ತಾರೆ, 3000 ಮಾಡ್ತಾರೆ, ಮಾಡೋದಿಲ್ಲ, ಅವರ ಲಿಸ್ಟ್ ನಿಮ್ಗೆ ಇದರಲ್ಲಿ ಸಿಗ್ತದೆ. ಆಮೇಲೆ ಡಿಸ್ಟ್ರಿಬ್ಯೂಟರ್ ಓರಿಯೆಂಟೇಷನ್, ಪುನಃ ನಿಮ್ಗೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಓರಿಯೆಂಟೇಷನ್ ಇದೆ. ಸೊ ಯಾರಿಗಾದ್ರೂ ಡಿಸ್ಟ್ರಿಬ್ಯೂಟರ್ ಡೀಟೇಲ್ಸ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಆಗ ಅಲ್ಲಿ ಕ್ಲಿಕ್ ಮಾಡಿದ್ರಲ್ಲ ಸೇಮ್ ನಿಮ್ಗೆ ಡೈರೆಕ್ಟ್ ಸಿಗ್ತದೆ. ಅಂಡ್ ಪ್ರಮೋಷನ್ ಕ್ವಾಲಿಫೈರ್, ಸೊ ಯಾವ್ದಾದ್ರು ಪ್ರಮೋಷನ್ ತಗೊಂಡು ಕ್ವಾಲಿಫೈ ಆಗಿದ್ರೆ ನೀವು ಇದರಲ್ಲಿ ನೋಡ್ಕೋಬಹುದು. ಇದು ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ, ಓರಿಯೆಂಟೇಷನ್ ಪುನಃ ನಿಮ್ಗೆ ಲಿಂಕ್ ಆಗ್ತದೆ ನೋಡಿ. ಸೊ ಈಗ ಡಿಸ್ಟ್ರಿಬ್ಯೂಟರ್ ಓರಿಯೆಂಟೇಷನ್ ವಿಡಿಯೋ ನನಗೆ ಆಗ ತೋರಿಸಿದ್ನಲ್ಲ, ಆ ವಿಡಿಯೋಸ್ ಪುನಃ ನಿಮ್ಗೆ ಇಲ್ಲಿ ಈಸಿಯಾಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ಇಟ್ಟಿದ್ರೆ ನೀವು ಅದನ್ನ ನೋಡ್ಕೋಬಹುದು. ಲಾಸ್ಟ್ ಅಂತ ಹೇಳಿದ್ರೆ ಹೋಮ್ ಅಲ್ಲಿ ಹೋದ್ರೆ ನಿಮ್ಗೆ ಸಿಗುವಂತದ್ದು ಈಗ ಲಿಂಕ್, 3 ಲಿಂಕ್ ಸಿಗ್ತದೆ ನಿಮ್ಗೆ. ಆ ಲಿಂಕ್ ಅನ್ನ ನೀವು ಇಟ್ಕೊಂಡು ಫರ್ದರ್ ಹೋಗ್ಬೋದು. ಏನಾದ್ರೂ ಕಂಪ್ನಿಯಲ್ಲಿ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ನಿಮ್ಗೆ. ಈಗ ಇಲ್ಲಿ ಸ್ಲೈಡ್ ಆಗ್ತಾ ಇದೆ, ಸ್ಲೈಡ್ ಶೋ ಬರ್ತಾ ಇದೆ. ಇದರಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಈಗ ಒಂದು ಕ್ಲಿಕ್ ಮಾಡ್ತೀನಿ ನೋಡಿ, ಇದರಲ್ಲಿ ಟಾಪ್ ಸ್ಟಾಕಿಸ್ಟ್ ಲಿಸ್ಟ್ ಯಾರಂತ ನೀವು ಫೈಂಡ್ ಔಟ್ ಮಾಡ್ಬೋದು. ಪ್ರತಿ ಸ್ಟೇಟ್ ಇದು ಕೊಟ್ಟಿದ್ದಾರೆ. ಈಗ ಇಲ್ಲಿ ಕರ್ನಾಟಕ ಬಂದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ನಮ್ಮ ಫೋಟೋಸ್ ಕಾಣ್ತಾ ಇದೆ ನೋಡಿ. ಸೊ ಯಾರು ಟಾಪ್ ಇದ್ದಾರೆ ನಿಮ್ಗೆ ಕಾಣ್ಬಹುದು. ಹಾಗೆ ಇಲ್ಲಿ ನೋಡಿ ಗೋವಾದಲ್ಲಿ ಸಹ ನಮ್ಮದೇ ಕಂಪನಿ, ನಮ್ಮದೇ ಇದು. ಸೊ ಮೆಡೀರಿಯಾ ಅಂತಿದ್ದಾರೆ, ಇವರು ಗೋವಾದಿಂದ, ಇದು ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ಸೊ ಇದು ಹಾಕಿದ್ರೆ ನಮ್ಗೆ ಇದು ನಾವು ಪ್ರೌಡ್ಲಿ ಹೇಳ್ಬಹುದು. ಸೊ ಇದನ್ನ ನೀವು ತೋರಿಸಬಹುದು. ಕೇರಳದಲ್ಲಿ ಮತ್ತೆ ಎಲ್ಲಾ ಸ್ಟೇಟ್ ಅಲ್ಲಿ ಯಾರೆಲ್ಲ ಟಾಪ್ ಸ್ಟಾಕಿಸ್ಟ್ ಅದರದ್ದು ಇರ್ತದೆ, ಅದನ್ನ ನೀವು ನೋಡ್ಕೋಬಹುದು. ಹಾಗೇನೆ ನಿಮ್ಗೆ ಇನ್ಫಾರ್ಮೇಶನ್, ಪ್ರಮೋಷನ್ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಇದರಲ್ಲಿ ಬರ್ತದೆ. ಏನೇನು ಕಂಪನಿ ಪ್ರಮೋಷನ್ ಹೊಸದು ಏನೇನು ವಿಷಯ ಇದ್ರೆ ಈ ಸ್ಲೈಡ್ ಶೋದಲ್ಲಿ ಇಮಿಡಿಯೇಟ್ ಕಾಣ್ತದೆ. ಈಗ ನೋಡಿ ಪ್ರಮೋಷನ್ ಆಫರ್ ಇದೆ ನಿಮ್ಗೆ. ಇಲ್ಲಿ ಕಿಮೋನೋ ಡ್ರೆಸ್ ಇದೆ ನೋಡಿ, 1:1 ಫ್ರೀ ಇಲ್ಲಿ ಕಾಣ್ಬೋದು ನಿಮ್ಗೆ. 2 ತಗೊಂಡ್ರೆ 1 ಡ್ರೆಸ್ ಫ್ರೀ ಇದೆ. ಸೊ ಇದು ಯೂನಿಫಾರ್ಮಿಟಿಗೆ ತುಂಬಾ ಒಳ್ಳೇದು, ತುಂಬಾ ಲೈಟ್ ಆಗಿರ್ತದೆ, ಫುಲ್ಲಿ ಕಾಟನ್ ಇದು. ಸೊ ಪ್ರತಿಯೊಬ್ರು ಯೂಸ್ ಮಾಡ್ಬೋದು, ಲೇಡೀಸ್ ಜೆಂಟ್ಸ್ ಪ್ರತಿಯೊಬ್ರು ಯೂಸ್ ಮಾಡ್ಬೋದು. ಒಳ್ಳೆ ಯೂನಿಫಾರ್ಮಿಟಿ. ಆಮೇಲೆ ನೀವು ಶೂನ್ಯ ಫರ್ದರ್ ಟ್ರೈನಿಂಗ್ ಬೇಕಾದ್ರೆ ನೀವು ಇದನ್ನ ಹಾಕ್ಲೇಬೇಕಾಗ್ತದೆ. ಡಾಕ್ಟರ್ ಲಿಮ್ ಪ್ರೋಗ್ರಾಮ್ಗೆ ಅವರು ಈ ಡ್ರೆಸ್ ಇಲ್ಲದೆ, ಯಾಕಂದ್ರೆ ಇದು ಫ್ರೀ ಆಗಿರ್ತದೆ, ಹಾಗಾಗಿ ಆ ಡ್ರೆಸ್ ನ ಪ್ರಿಫರ್ ಮಾಡಿದ್ದಾರೆ. ಇದಕ್ಕೆ ನಿಮ್ಗೆ PV SB 2 ಸಿಗ್ತದೆ. ಈಗ ನಿಮ್ಗೆ ಆಫರ್ ಇದೆ, 2 ತಗೊಂಡ್ರೆ 1 ಫ್ರೀ ಇದೆ. ನಿಮ್ಗೆ ಡ್ರೆಸ್ ಬಗ್ಗೆ ಬೇಕಿದ್ರೆ ನಾಳೆ ನಿಮ್ಗೆ ಹಾಕಿ ತೋರಿಸ್ತೀನಿ ನಾನು ಬೇಕಾದ್ರೆ. ಡ್ರೆಸ್ ಇಸ್ ವೆರಿ ನೈಸ್, ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಿ, ತುಂಬಾ ಒಳ್ಳೇದಿದೆ. ಕಾಟನ್ ಡ್ರೆಸ್
ಫ್ರೀ ಆಗಿ ನಿಮ್ಗೆ ಈ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಅಥವಾ ಯೋಗ ಮಾಡ್ಲಿಕ್ಕೆ ಮೆಡಿಟೇಷನ್ ಮಾಡ್ಲಿಕ್ಕೆ ತುಂಬಾ ಬೆಸ್ಟ್ ಇದೆ. ಆಫರ್ ಕೊಟ್ಟಿದ್ದಾರೆ, 2 ತಗೊಂಡ್ರೆ 1 ಫ್ರೀ ಇದೆ. ಓಕೆ, ನೆಕ್ಸ್ಟ್ ಅಂತ ಹೇಳಿದ್ರೆ ಈಗ ಕೊಡ್ತು ನೀವು ಥೈಲ್ಯಾಂಡ್ ಕಾಣ್ತಾ ಇದೆ. ಈಗ ಅನೌನ್ಸ್ಮೆಂಟ್ ಮಾಡಿದ್ರೆ ನಾನು ಆಲ್ರೆಡಿ TSIP ಪಾಯಿಂಟ್ 4,50,000 ನೋಟ್ ಮಾಡಿಬಿಡಿ. ಡಿವೈಡೆಡ್ ಬೈ 12 ಮಾಡಿ ಎಷ್ಟು ಪಾಯಿಂಟ್ ಮಾಡ್ಬೇಕಂತ ನಿಮಗೆ ಗೊತ್ತಾಗ್ತದೆ. 4 days 3 night 4 ದಿನ ನಿಮ್ಗೆ ಥೈಲ್ಯಾಂಡ್ ಪ್ರವಾಸ ಇದೆ. ಸೊ ಇದು 2021 ಅಂದ್ರೆ ನೀವು 2022ಗೆ ಇದು ನಿಮ್ಗೆ ಈ ಪ್ರವಾಸ ಇರ್ತದೆ. ಸೊ ಇದು ನೀವು ಅಲ್ಲಿಗೆ ಹೋಗ್ಬೋದು. ನೆಕ್ಸ್ಟ್ ಅಂತ ಹೇಳಿದ್ರೆ ಲೋಕಲ್ ಅಲ್ಲಿ 1,10,000 ಪಾಯಿಂಟ್ಸ್ ಹಾಕಿದ್ದಾರೆ. ಇದು ತಮಿಳ್ನಾಡು. ಸೊ ಅದರಿಂದ ತಮಿಳ್ನಾಡು ನಿಮ್ಗೆ ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ನೀವು ನೋಡ್ಬೋದು. ಸೊ ಅದು ಸಹ ನಿಮ್ಗೆ ಫ್ರೀ ಟ್ರಿಪ್ ಇದೆ. ನೀವು ಕ್ವಾಲಿಫಿಕೇಶನ್ ಆದ್ರೆ ನೀವು ಅದಕ್ಕೆ ಎಲಿಜಿಬಿಲಿಟಿ ಬರ್ತದೆ. ಸೊ ಇದೆಲ್ಲ ಅನೌನ್ಸ್ಮೆಂಟ್ ಎಲ್ಲ ನಿಮ್ಗೆ ಇಲ್ಲಿ ಸಿಗ್ತದೆ. $1 ODOC ಅಂತ ನಿಮ್ಗೇನಾದ್ರೂ ಡೊನೇಷನ್ ಮಾಡೋದಾದ್ರೆ ನೀವು ಡೊನೇಷನ್ ಮಾಡಬಹುದು. ಎಷ್ಟು ಡೊನೇಷನ್ ಮಾಡ್ತೀರಿ? ಒಂದು ಮಗುಗೆ ಸುಮಾರು $76 $76 ಅಂದ್ರೆ $1 ಅಂತ ಹೇಳ್ತಾರೆ. $1 ಕೊಡ್ಬೋದು ನೀವು. ಬಟ್ ಅದು ನೀವು ನಿಮ್ಮ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ರಿಡಂಪ್ಷನ್ ಸಿಗ್ತದೆ. ಹಾಗಾಗಿ ನೋಡಿ ಡೀಟೇಲ್. ಪ್ರತಿ ತಿಂಗಳು ಕಂಪನಿ 3 ಸ್ಟಾಕಿಸ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಟಾಪ್ 3 ಸ್ಟಾಕಿಸ್. ಸೊ ಇದೆಲ್ಲ ಸೇಲ್ಸ್ ಎಲ್ಲ ತಿಂಗಳಿಗೆ 50 ಲಕ್ಷ 60 ಲಕ್ಷ, ಸುಮಾರು ತಿಂಗಳಿಗೆ 70 ಲಕ್ಷ ಸೇಲ್ಸ್ ಮಾಡುವವರು ನಿಮ್ಗಿದ್ದಾರೆ. ಇಲ್ಲಿ ಕಾಣ್ತಾರೆ ಬನಯ್ಯ ಹೆಲ್ತ್ ಕೇರ್, ಅಂಬರೀಶ್ ಕುಮಾರ್ ಜೈಸ್ವಾಲ್. ಸೊ ಸಾಧಾರಣ 70 to 75 lakhs ಸೇಲ್ಸ್ 1 month ಗೆ ಮಾಡ್ತಾರೆ. ಸೊ ಹಾಗೇನೆ ಈ ಕಡೆ ನೋಡಿದ್ರೆ ನಿಮ್ಗೆ ಸುರೇಂದ್ರ ಪ್ರಸಾದ್ ಅವರಿದ್ದಾರೆ. ಆ ಕಡೆ ನೋಡಿದ್ರೆ ಇನ್ನು ಅವಿನಾಶ್ ಕುಮಾರ್ 3rd place ಅಲ್ಲಿ ಇದ್ದಾರೆ. ಅವ್ರದ್ದು ಪ್ರತಿ ತಿಂಗಳು ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಸಿಗ್ತದೆ. ಇಲ್ಲಿ ಆಫರ್ ಕೊಟ್ಟಿದ್ದಾರೆ ನೋಡಿ. ಈಗ ಆಫರ್ ನಿಮ್ಗೆ ಪ್ರತಿಯೊಬ್ಬರು ಈ ತಿಂಗಳಲ್ಲಿ 1500 PV ಮಾಡಿದ್ರೆ 1500 PV ಮಾಡಿದ್ರೆ ನಿಮ್ಗೆ ಒಂದು ಸ್ಪಿರುಲಿನಾ ಫ್ರೀ ಇದೆ. ಯಾರು ಬೇಕಾದ್ರೂ ಮಾಡ್ಬೋದು. ಬಿಲೋ ಸ್ಟಾರ್ ಏಜೆಂಟ್ ಇವತ್ತು ಜಾಯಿನ್ ಆದವರು ಸಹ ನಿಮ್ಗೆ 1500 PV ಮಾಡಿದ್ರೆ ನಿಮ್ಗೆ ಇದು ಸಿಗ್ತದೆ, ಒಂದು ಸ್ಪಿರುಲಿನಾ ಫ್ರೀ ಸಿಗ್ತದೆ. ಹಾಗೇನೆ ನೀವು 3000 PV ಮಾಡಿದ್ರೆ ಒಂದು ಕಾಫಿ ಫ್ರೀ ಸಿಗ್ತದೆ. ಹಾಗೇನೆ ಈಗ ಲಾಸ್ಟ್ ಡೇಟ್ ಬಂತು, ಈಗ 10th ಅಲ್ವಾ? 10th ನಾಳೆ ಲಾಸ್ಟ್ ಡೇಟ್ ಇದೆ. ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ 4000 PV ಮಾಡ್ರಿ. 4000 PV ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ 3500 PV ಆದ್ರೂ ಮಾಡಿ ಮತ್ತೆ 500 PV ಅನ್ನ ಮಂತ್ ಎಂಡ್ ಒಳಗಡೆ ಮಾಡ್ಬೇಕು. ಗೊತ್ತಾಯ್ತಾ ನಿಮ್ಗೆ? 3500 PV ನಾಳೆ ಮಾಡ್ಬೇಕು, ಮತ್ತೆ 500 PV ಅನ್ನ ಮಂತ್ ಎಂಡ್ ಒಳಗಡೆ ಮಾಡ್ಬೇಕು. ನಿಮ್ಗೆ ಒಂದು ಸ್ಪಿರುಲಿನಾ ಸೀರಿಯಲ್ 990 rupees, ಮತ್ತೆ ನಿಮ್ಗೆ ಒಂದು ಟೀ ಸಾಧಾರಣ ನಿಮ್ಗೆ 1400 ರೂಪಾಯಿದು ಪ್ರಾಡಕ್ಟ್ ಫ್ರೀ ಆಗುತ್ತೆ. 1400 rupees ಫ್ರೀ ಆಗ್ತದೆ. 4000 PV ಗೆ ನಿಮ್ಗೆ ಅಷ್ಟು ಲಾಭ ಎಕ್ಸ್ಟ್ರಾ ಸಿಗ್ತದೆ. ಓಕೆ, ಇನ್ನೂ ಒಂದು ಆಪ್ಷನ್ ಇದೆ. 25ನೇ ತಾರೀಕು ನಿಮ್ಗೆ ಇನ್ ಕೇಸ್ 3500 PV ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ 25ನೇ ತಾರೀಕು ಒಳಗಡೆ ರೀಪರ್ಚೇಸ್ ಮಾಡಿ, ಪುನಃ 2nd ಬಿಲ್ 3rd ಬಿಲ್ 4th ಬಿಲ್ ಮಾಡಬಹುದು. ಆವಾಗ ಕೂಡ ನಿಮ್ಗೆ ಒಂದೇ ಆಫರ್ ಸಿಗ್ತದೆ, ನಿಮ್ಗೆ ಸ್ಪಿರುಲಿನಾ ಸೀರಿಯಲ್ ಆಫರ್ ಸಿಗ್ತದೆ. ಸೊ ಇದು ಆಫರ್ ಈ ತಿಂಗಳಿದೆ. ಆದಷ್ಟು ಜಾಯ್ನಿಂಗ್, ನಾನು ಹೇಳುದು ಹೊಸ ಜಾಯ್ನಿಂಗ್ ಮಾಡಿ, ಯಾಕಂದ್ರೆ ಆಫರ್ ತುಂಬಾ ದೊಡ್ಡದಾಗಿದೆ. ಸ್ಪಿರುಲಿನಾ ಮತ್ತೆ ನಿಮ್ಗೆ ಇವತ್ತು ಕಾಫಿ ಆಫರ್ ಸಿಗ್ತದೆ. ಹೊಸಬರಿಗೆ ಚಾನ್ಸ್ ಉಂಟು, ಅವರು ಮಂತ್ ಎಂಡ್ ಒಳಗಡೆ ಮಾಡ್ಬೋದು. ಹೊಸಬರಿಗೆ ಗೊತ್ತಾಯ್ತಾ ನಿಮ್ಗೆ? ಅವರಿಗೆ ಬ್ರೇಕ್ ಇವನ್ ಇಲ್ಲ. ಇವತ್ತು 10ರಿಂದ ಪ್ರತಿದಿನ ಮಾಡ್ತಾ ಹೋದ್ರು ಆಫರ್ ಸಿಕ್ಕೇ ಹೋಗ್ತದೆ. ಒಬ್ರಿಗೆ ಒಂದು ಆಫರ್ ಮಾತ್ರ. ಯಾರಿಗೆಲ್ಲ ಜಾಯ್ನ್ ಆದವರಿಗೆ ನೀವು ಅವರಿಗೆ ಆಫರ್ ಅನ್ನ ಕೊಡಿಸ್ಬೋದು. ಏನಾದ್ರೂ ಡೌಟ್ ಇದ್ರೆ ಕೇಳಿ ಮೇಡಮ್, ಜನರಿಗೆ ಕೇಳಿ. ಶೂನ್ಯ ಬುಕ್ ಅವೈಲಬಿಲಿಟಿ ಸ್ಟಾರ್ಟ್ ಆಗಿದೆ. ಈಗ ನಾವು ಬೆಳಿಗ್ಗೆ ಶೂನ್ಯ ಮಾಡ್ತೀವಿ ನೋಡಿ. ಆಲ್ರೆಡಿ ಪವರ್ ಆಫ್ ದಟ್ ಡ್ರೈವ್ಸ್ DXN ಲಾಂಚಿಂಗ್ ಸೂನ್. ಸೊ ಶಾರ್ಟ್ಲಿ ಯಾರಿಗೆಲ್ಲ ಬೇಕು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡ್ಬಿಟ್ಟು ಕಂಪನಿಗೆ ಆರ್ಡರ್ ಹಾಕ್ಬಿಡಿ. ಡೆಫಿನೆಟ್ಲಿ ನಿಮ್ಗೆ ಡೀಟೇಲ್ಸ್, ನಿಮ್ಗೆ ವೆರಿ ಗುಡ್ ಬುಕ್ ಇದು. ಶೂನ್ಯ ಬಗ್ಗೆ ಎಲ್ಲಾ ಡೀಟೇಲ್ಸ್ ಇದೆ. ಇದಕ್ಕೂ ಸಹ PV ಮತ್ತೆ SP ನಿಮ್ಗೆ ಸಿಗ್ತದೆ. ಸೊ ದಿಸ್ ಆರ್ ದ ಡೀಟೇಲ್ಸ್. ಸ್ಟಾರ್ ರೆಕಗ್ನಿಷನ್ ಇದೆ ನಿಮ್ಗೆ, ಸೂಪರ್ ಸ್ಟಾರ್ ರೆಕಗ್ನಿಷನ್. ನಿಮ್ಗೆ 3500 ಫಸ್ಟ್ ಡೇ ಮಾಡಿದವರಿಗೆ ರೆಕಗ್ನಿಷನ್ ಕೊಡ್ತದೆ ಕಂಪನಿ. ಆಮೇಲೆ ಸ್ಟ್ರಕ್ಚರ್ ಮಾಡಿ ಅಂತ ಹೇಳ್ತದೆ. ಸ್ಟ್ರಕ್ಚರ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ನೀವು 3500 ಫಸ್ಟ್ ಡೇ ಮಾಡಿಬಿಟ್ಟು ನಿಮ್ಮ 6 ಲೈನ್ 6 ಲೈನ್ ನಲ್ಲಿ ನೀವು ಮಾಡಿದ್ದೆ ಆದ್ರೆ ನಿಮ್ಗೆ ಪ್ರತಿಯೊಂದು ಕಂಪನಿಯ ಏನೇನು ಕ್ವಾಲಿಫಿಕೇಶನ್ ಇದೆ ಎಲ್ಲ ಲಭಿಸ್ತದೆ ಅದು. ಸೊ ಅದೇ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡಿದ್ರೆ ನೀವು ಡೆಫಿನೆಟ್ಲಿ ನೀವು ಅಲ್ಲಿ ಮಾಡ್ಲಿಕ್ಕೆ ಅಚೀವ್ ಆಗ್ಲಿಕ್ಕೆ ಈಸಿ ಆಗ್ತದೆ. ಅಂತವರಿಗೆ ನೀವು ಎಕ್ಸ್ಟ್ರಾ ಕಂಪನಿ ನಿಮ್ಗೆ ಈ ತರ ಶೀಲ್ಡ್ ಗಳನ್ನೆಲ್ಲ ಕೊಡ್ಲಿಕ್ಕೆ ರೆಡಿ ಇದೆ. DXN ಚಾಂಪಿಯನ್ ಅಂತ ಹೇಳ್ತದೆ. ಸೊ ಚಾಂಪಿಯನ್ಶಿಪ್ ಅನ್ನ ನೀವು ಸಹ ತಗೋಬಹುದು. ಸೊ ಜಸ್ಟ್ ಕಾನ್ಸಿಕ್ಯೂಟಿವ್ 3 months ಮಾಡ್ಬೇಕು ನೀವು ಅದನ್ನ. 3500 ಅದು ಮಾಡಿದ್ರೆ ನಿಮ್ಗೆ ಅದು ಸಿಗ್ತದೆ. ಓಕೆ, ಸೊ ಅದರಿಂದ ಎಲ್ಲ ಡೀಟೇಲ್ಸ್ ಇದರಲ್ಲಿ ನೋಡ್ಕೊಳ್ಳಿ. ಆಲ್ ಡೀಟೇಲ್ಸ್ ನಿಮ್ಗೆ ಇದರಲ್ಲಿ ಸಿಗ್ತದೆ. ಪ್ರಮೋಷನ್ ಆಫರ್ ಎವ್ರಿಥಿಂಗ್ ಯು ವಿಲ್ ಗೆಟ್ ಇಟ್. ಓಕೆ, ಇವತ್ತಿಗೆ ಇಲ್ಲಿ ನಾವು ಇದನ್ನ ಕ್ಲೋಸ್ ಮಾಡಿ ನಾಳೆ ಮುಂದಕ್ಕೆ ಹೋಗೋಣ. ನಾಳೆ ಇಲ್ಲಿ ಕೊಟ್ಟಿದ್ದಾರೆ ಇ ವ್ಯಾಲೆಟ್. ನಾಳೆ ಇ ವ್ಯಾಲೆಟ್ ನೋಡೋಣ, ಒಂದು ಇ ವರ್ಲ್ಡ್ ನೋಡೋಣ. OBS ನಿಮ್ಗೆ ಅಗತ್ಯ ಇಲ್ಲ. ಇದೆರಡು ಸೈಟ್ ಅನ್ನ ನಾಳೆ ನೋಡೋಣ. ಓಕೆ,
ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಮ್ಯ ಅವರೇ. ಏನಾದ್ರು ಯಾರಾದ್ರೂ ಕ್ವಶನ್ಸ್ ಮಾಡೋದಾದ್ರೆ ಓಪನ್ ಮಾಡಿ ಅವ್ರ ಹತ್ರ ಕೇಳಿ. ಒಂದು 5 ನಿಮಿಷದಲ್ಲಿ ನಾವು ಕ್ಲೋಸ್ ಮಾಡೋಣ. ಟೈಮ್ 8:10 ಆಗಿದೆ ಆಲ್ರೆಡಿ. ಓಕೆ, sure, sir. ಥ್ಯಾಂಕ್ ಯು. Thank you so much, sir. So ಅನಿಲ್ ಕುಮಾರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅನಿಲ್ ಅವರು. ಚೆನ್ನಾಗಿತ್ತು, ನೀವು ಸಿಂಪಲ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ಆಮೇಲೆ ಸರ್ ಒಂದು ನಾನು ಅಲ್ಲಿ ನೋಡ್ತಾ ಇದ್ದೆ, GST ಗೈಡ್ಲೈನ್ಸ್ ಅಂತಿಲ್ಲ ಸರ್, ಅದು ಓನ್ಲಿ ಫಾರ್ ಸ್ಟಾಕಿಸ್ಟ್ಗೋ ಅಥವಾ ಇಂಡಿವಿಜುವಲ್ ಹೋಗುತ್ತಾ ಸರ್ ಅದು? ಓಕೆ, ಈಗ ಸದ್ಯಕ್ಕೆ ನಿಮ್ಗೇನು ಇಲ್ಲ. ಆಕ್ಚುಲಿ ನಿಮ್ಮ ಇನ್ಕಮ್ ಕ್ರಾಸ್ ಲಿಮಿಟ್ ಗಿಂತ ಜಾಸ್ತಿ ಆಯ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 10 ಲಕ್ಷ GST ಲಿಮಿಟ್ ಕೊಟ್ಟಿದ್ದಾರೆ, ಇನ್ಕಮ್ ಲಿಮಿಟ್ GST. ಅದ್ರ ನಂತರ ನೀವು GST ಕಟ್ಟಬೇಕಾಗ್ತದೆ, ಈವನ್ ಡಿಸ್ಟ್ರಿಬ್ಯೂಟರ್ ಕೂಡ. ಸೊ ರೈಟ್ ನೌ ಯು ಡೋಂಟ್ ವರಿ, ಯುವರ್ ಇನ್ಕಮ್ ಯಾವಾಗ ಕ್ರಾಸ್ 10 lakhs ಆಗ್ತದೆ, ಸೊ ಯು ಹ್ಯಾವ್ ಟು ರಿಜಿಸ್ಟರ್ಡ್, ಅವಾಗ ರಿಜಿಸ್ಟ್ರೇಟ್ ಮಾಡಿ. ಈಗ ಇದು ಮಾತ್ರ ಓನ್ಲಿ ಸ್ಟಾಕಿಸ್ಟ್ ನವರಿಗೆ ಮಾತ್ರ. ಈಗ ಸ್ಟಾಕಿಸ್ಟ್ ಮಾತ್ರ ಸರ್ ಅದನ್ನ? ಹೌದು. ಈವನ್ GST ಅಲ್ಲಿ ನಿಮ್ಗೆ ಏನು ತೊಂದರೆ ಇಲ್ಲ. ಕಂಪನಿ ನಿಮ್ಗೆ, ನೀವು ಕಂಪನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವ್ ಎಷ್ಟು GST ಕಟ್ತೀರಿ, 1 ಲಕ್ಷನೇ ಕಟ್ಟಿ 1 ಲಕ್ಷ ಕಂಪನಿ ನಿಮ್ಗೆ ವಾಪಸ್ ಕೊಡ್ತದೆ. ದಟ್ ಈಸ್ ದ ಗ್ರೇಟ್. ಸೊ ನೀವು 1 ಲಕ್ಷ GST ಕಟ್ಲಿಕ್ಕೆ ನಿಮ್ಗೆ ರೆಸಿಟ್ ಸಿಗ್ತದೆ ಗವರ್ಮೆಂಟ್ ಇಂದ, ನೀವು ಕಟ್ಟಿದೀರಂತ. ಕಂಪನಿ ನಿಮ್ಗೆ ಅದನ್ನ ರಿಯಂಬರ್ಸ್ ಮಾಡ್ತದೆ. ಸೊ ಎಂತ ಒಂದು ಕಂಪನಿ ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಆಡಿಟರ್ ಹೇಳ್ತಾರೆ, ಇದು ಏನ್ ಕಂಪನಿ ರೀ, ನಿಮ್ಮ ಎಲ್ಲ ಹಣ ವಾಪಸ್ ಕೊಡ್ತದ ಅಂತ ಹೇಳ್ತಾರೆ. ಹಾಗಾಗಿ ಈಗ ನಾವು GST ಈಗ ಯಾಕಂದ್ರೆ ನಾವು ಇಂಡಿವಿಜುವಲ್ ನೇಮ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ತಗೊಂಡಿರ್ತೀವಿ. ಸೊ ಅದನ್ನ ನಮ್ಮ ಕಂಪನಿ ಇದಕ್ಕೆ ನಾವು ಲಿಂಕ್ ಮಾಡಕ್ಕಾಗಲ್ವಾ ಸರ್ ಅದನ್ನ? ಆ GST ನ ಕ್ಲೈಮ್ ಮಾಡಕ್ಕಾಗಲ್ವಾ ಅದನ್ನ? ಆಗ್ತದೆ ಮಾಡ್ಬೋದು ಅದನ್ನ ಆಗಲ್ಲ ಸರ್. ಆಗ್ತದೆ. ಈಗ ನೋಡಿ, GST ಪ್ರಕಾರ ಈಗಿನ ಮೊದ್ಲು ನೀವು ಒಂದು ಬಿಸ್ನೆಸ್ಗೋಸ್ಕರ ಒಂದೇ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಒಂದು ನಂಬರ್ ತಗೋಬೇಕಾಗಿತ್ತು. ಈಗ GST ಬಂದ್ರ ಮೇಲೆ ಹಾಗಿಲ್ಲ. ಅಂದ್ರೆ ಇದು ಗೂಡ್ಸ್ ಅಂಡ್ ಸರ್ವಿಸ್, ಎನಿ ಬಿಸ್ನೆಸ್ ನೀವು ಮಾಡ್ಬೋದು ಒಂದೇ GST ಅಲ್ಲಿ. ಆಲ್ ಬಿಸ್ನೆಸ್ ಯು ಕ್ಯಾನ್ ಡೂ ಇನ್ ಸಿಂಗಲ್ GST ನಂಬರ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಡೂ ಇಟ್. ಆದ್ರಿಂದ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಇದೆ. ಯು ಕ್ಯಾನ್ ಈಗ ಇದನ್ನ ಯೂಸ್ ಮಾಡಿ. ಈಗ ಎಲ್ಲೋ ಒಂದ್ ಕಡೆ ಬಾಂಬೆಲಿ ಇದ್ದಾರೆ, ಜಸ್ಟ್ ಈ ಸೈಟ್ ಕೊಟ್ಟು ಅವರಿಗೆ ಓಪನ್ ಮಾಡಿ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ನಾನು ಹೇಳೋದು ಹಾಗೇನೆ, ಹೌದೇ, ನೀವೇನೆ ಎಕ್ಸ್ಪ್ಲೈನ್ ಮಾಡ್ಬೋದು. ಎಲ್ಲಾ ಡೀಟೇಲ್ಸ್ ಇದ್ರಲ್ಲಿ ಇದೆ. ಓಕೆ, ಥ್ಯಾಂಕ್ ಯು ಅನಿಲ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಮಲ್ಲು ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಲ್ಲು ಅವರೇ, ಹೇಳಿ ಸರ್. ನಮ್ಗೆ ಒಂದೆರಡು ಕ್ವಶನ್ ಇದ್ರಿ ಸರ್. ಹೇಳಿ, ಕ್ವಶನ್ಗೆ ನಾನು ಇಲ್ಲಿ ಓಪನ್ ಮಾಡಿ ಕೂತ್ಕೊಂಡಿದ್ದೀನಿ, ಹೇಳಿ. ಸರ್, DXN ಅಂದ್ರೆ ಏನ್ ತಿಳ್ಕೊಬೇಕಾಗಿತ್ತು. ಓಕೆ, ಮತ್ತೆ ಅದನ್ನ ಕಿಂಗ್ ಆಫ್ ಹರ್ಬ್ ಅಂತ ಯಾಕೆ ಕರೀತಾರೆ ಸರ್ ವರ್ಲ್ಡ್ ಅಲ್ಲಿ? ವೆರಿ ನೈಸ್, ವೆರಿ ನೈಸ್. ಯಾರು ನಿಮ್ಮ ಸ್ಪಾನ್ಸರ್ ಯಾರು? ಶ್ರೀಶೈಲ್ ಕೆರೂರ್ ಸರ್. ಶ್ರೀಶೈಲ್ ಕೆರೂರ್ ಇಸ್ ದ ರೈಟ್ ಪರ್ಸನ್ ನಿಮ್ ಜೊತೆಗಿದ್ದಾರೆ. ಪಕ್ಕ ಅವ್ರು ಅದ್ರ ಬಗ್ಗೆ ಹೇಳ್ತಾರೆ. ಆದ್ರೆ ಅವನೇನೋ ಮರ್ತಿರ್ಬೇಕು ಅಥವಾ ಅವರಿಗೆ ಟೈಮ್ ಇಲ್ಲದೆ ಇರಬಹುದು. ಸ್ವಲ್ಪ ಹೇಳಿದಾರೆ ಸರ್ ಅವರು. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರ ಸರ್, ನಾವು ಹೇಳಂತ್ಲೇರಿ ಕ್ವಶನ್ ಕೇಳ್ತಾರ ಸರ್. ಸಡನ್ಲಿ ನಮಗೂ ಹೊಸದಾಗಿ ಎಲ್ಲ ಸರ್ ಹೇಳಕ್ ಬರಲ್ಲ. ಗೊತ್ತಾ? ಓಕೆ, DXN ಅಂದ್ರೆ ಡ್ಯಾಕ್ಸನ್ ಅಂತ, DAXEN ಅಂತ, ಡ್ಯಾಕ್ಸನ್, DAXEN. ಅದರಲ್ಲಿ ಒಂದು ತೆಗೆದು ಬಿಟ್ಟಿದ್ದಾರೆ, DXN ಮಾತ್ರ ಇಟ್ಟಿದ್ದಾರೆ. DXN ಅಂತ ಹೇಳಿದ್ರೆ ಟ್ರಸ್ಟ್ ವರ್ದಿ, ನೀವು ನಮ್ಮನ್ನು ನಂಬಬಹುದು ಅಂತ. ಇದು ಬೇರೆ ಬೇರೆ ಭಾಷೆಯಲ್ಲಿ ಹೆಸರು ಇರ್ತದಲ್ಲ, ಅದೇ ತರ ಇದು ಮಲೇಷಿಯನ್ ಭಾಷೆಯಲ್ಲಿ ಇದಕ್ಕೆ DXN ಅಂದ್ರೆ ನೀವು ನಮ್ಮನ್ನು ನಂಬಬಹುದು ಅಂತ. ಗೊತ್ತಾಯ್ತಾ ನಿಮ್ಗೆ? ದಟ್ ಈಸ್ ಒನ್. ಎರಡನೇದಾಗಿ ನೀವು ಬೇಕಾದ್ರೆ ಹೇಳ್ಬಹುದು, D ಫಾರ್ ಡೈನಮಿಕ್, X ಫಾರ್ ಎಕ್ಸಲೆಂಟ್, N ಫಾರ್ ನೆಟ್ವರ್ಕ್. ಡೈನಮಿಕ್ ಎಕ್ಸಲೆಂಟ್ ನೆಟ್ವರ್ಕ್ ಅಂತ ಹೇಳ್ಬಿಡಿ. ಗೊತ್ತಾಯ್ತಾ ನಿಮ್ಗೆ? ಡೈನಮಿಕ್ ಎಕ್ಸಲೆಂಟ್ ನೆಟ್ವರ್ಕ್ ಅಂತ ಹೇಳಿ. ನೋ ಪ್ರಾಬ್ಲಮ್. ಆಕ್ಚುಲಿ ಡ್ಯಾಕ್ಸನ್ ಅಂದ್ರೆ ಟ್ರಸ್ಟ್ ವರ್ದಿ, ನೀವು ನಮ್ಮನ್ನು ನಂಬಬಹುದಂತ. ಒಂದೇ ಕ್ವಶನ್ ಗೆ ಆನ್ಸರ್. ಎರಡನೇ ಕ್ವಶನ್ ಏನ್ ಹೇಳಿದ್ರಿ? ಕಿಂಗ್ ಆಫ್ ಹರ್ಬ್ ಅಂತ ಕರೀತಾರೆ ಸರ್ ಅದನ್ನ. ಓಕೆ, ಕಿಂಗ್ ಆಫ್ ಹರ್ಬ್ ಅಂತ ಹೇಳಿದ್ರೆ ಏನು ಅಂತ ನೋಡೋಣ. ಇದಕ್ಕೆ ಕಿಂಗ್ ಆಫ್ ಹರ್ಬ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ಕಿಂಗ್ ಆಫ್ ಹರ್ಬ್ ಅಂತ ಅಂದ್ರೆ ಇದಕ್ಕಿಂತ ಒಂದು ಮೇಲಿನ ಒಂದು ಮೂಲಿಕೆ ಯಾವ್ದಿಲ್ಲ. ಇದು ರಾಜ ಮೂಲಿಕೆ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಇದು ನಿಮ್ಮ ಕಾಯಿಲೆ ಮೇಲೆ ವರ್ಕ್ ಆಗುದಿಲ್ಲ ಇದು. ಸೊ ಅದಕ್ಕೋಸ್ಕರ ಈಗ ಕಾಯಿಲೆ ಮೇಲೆ ಇದು ಡೈರೆಕ್ಟ್ ವರ್ಕ್ ಆಗೋದಿದ್ರೆ ಇದು ಕಿಂಗ್ ಆಫ್ ಹರ್ಬ್ ಆಗೋದಿಲ್ಲ. ಅಂದ್ರೆ ಇದು ಎಲ್ಲಾ ಕಾಯಿಲೆಯನ್ನು ಕರೆಕ್ಟ್ ಮಾಡ್ತದೆ ಅಂತ ಹೇಳಿದ್ರೆ ಇದು ಮೂಲವನ್ನೇ ಸರಿ ಮಾಡ್ತದೆ. ಮೂಲ ಇದೆ ನೋಡಿ. ಈಗ ಕಾಯಿಲೆ ಬರ್ಲಿಕ್ಕೆ, ಈಗ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಆಗ್ಲಿಕ್ಕೆ ನಿಮ್ಗೆ ಕೊಲೆಸ್ಟ್ರಾಲ್, ಫ್ಯಾಟ್ ಕಾರಣ ಅಂತ ಹೇಳ್ತಾರೆ. ಗೊತ್ತಾಯ್ತು ನಿಮ್ಗೆ? ಸೊ ಹಾರ್ಟ್ ಪ್ರಾಬ್ಲಮ್ ಅನ್ನ ನೋಡುದಿಲ್ಲ. ಇದು ಯಾವ್ದಕ್ಕೆ ಮೂಲ ಯಾವುದು? ಫ್ಯಾಟ್ ಅಂಡ್ ಕೊಲೆಸ್ಟ್ರಾಲ್. ಅದನ್ನ ಇದು ಕರೆಕ್ಟ್ ಮಾಡಿ ಬಿಡ್ತದೆ, ಮೂಲವನ್ನೇ ಸರಿ ಮಾಡ್ತದೆ. ಅದಕ್ಕೋಸ್ಕರ ಇದು ಕಿಂಗ್ ಆಫ್ ಹರ್ಬ್. ಎಲ್ಲ ಎಷ್ಟೋ ಮೂಲಿಕೆಗಳಿದೆ, ಲಕ್ಷಾಂತರ ಮೂಲಿಕೆಗಳಿದೆ. ಅದರಲ್ಲಿ ಇದು ರಾಜ. ಅಂದ್ರೆ ಇದರಲ್ಲಿ ಅಷ್ಟು ಅಂಶಗಳಿರುವುದರಿಂದ ಅದು ರಾಜ ಅಣಬೆ ಅಂತ ಹೇಳ್ತಾರೆ. ಕಿಂಗ್ ಆಫ್ ಹರ್ಬ್ ಅಂತ ಹೇಳಿದ್ರೆ ಪವಾಡ ಸದೃಶ ಕೆಂಪು ಅಣಬೆ ಅಂತಾನು ಕರೀತಾರೆ. ಆಮೇಲೆ ಗ್ಯಾನೋಡರ್ಮಾ ಅಂತ ಕರೀತಾರೆ.
ಜಪಾನ್ನವರು ರಿಷಿ ಅಂತ ಕರೀತಾರೆ, ಚೈನಾದವರು ಲಿಂಗ್ಜಿ ಅಂತ ಕರೀತಾರೆ, ನಾವು ಇದನ್ನ ಸಂಜೀವಿನಿ ಅಂತ ಕರಿತೀವಿ. ಆ ರೀತಿಯಲ್ಲಿ ಇದು ಆದ್ರೆ ಇದು ಜಪಾನ್ ನಲ್ಲಿ ದೇವತೆ ಕೈಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೆಲವು ಕಡೆ ಇದನ್ನ ನೀವು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಆಕ್ಚುಲಿ ಕಂಪನಿ ನಿಮ್ಗೆ ಆನ್ಲೈನ್ ಅಲ್ಲಿ ಬೇಕಾದ್ರೆ ನೀವು ತರ್ಸ್ಕೊಳ್ಳಿ. ಇದಕ್ಕೆ ಡ್ರೈ ಗ್ಯಾನೋಡರ್ಮಾ ಇದೆ ನೋಡಿ. ಡ್ರೈ ಗ್ಯಾನೋಡರ್ಮಕ್ಕೆ ಇದು ರೇಟ್ ಎಷ್ಟಾಗ್ತದೆ ಅಂತ ಹೇಳಿದ್ರೆ ನೀವು ನಂಬ್ಲಿಕ್ಕಿಲ್ಲ, ರೇಟ್ ತುಂಬಾ ಜಾಸ್ತಿ ಆಗ್ತದೆ. ಆದ್ರೆ ಕಂಪನಿ ನಿಮ್ಗೆ ಇದನ್ನ ತುಂಬಾ ಕಮ್ಮಿ ರೇಟ್ ಅಲ್ಲಿ ಕೊಡ್ತದೆ. ಹಾಗಾಗಿ ಇದನ್ನ ನಿಮ್ಗೆ 3,500 5,000ದಲ್ಲಿ ಮಾರ್ತಾರೆ. ಇದೆಲ್ಲ ಗ್ಯಾನೋಡರ್ಮಾ ಇದೆಯಲ್ಲ 3,500 5,000ದಲ್ಲಿ ಮಾರ್ತಾರೆ. ಬಟ್ ಇದು 350 ರೂಪಾಯಿಗೆ ಕಂಪನಿ ನಿಮ್ಗೆ ಕೊಡ್ತಾ ಇದೆ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಹೌದು ಸರ್, ಸರ್ ಕಡೆ ಇದೆ ಸರ್, ನೋಡಿದೀವಿ ಸರ್ ಇದನ್ನ. ನೀವು ಒಂದು ಇದನ್ನ ತಗೊಳ್ಳಿ, ನೀವು ಸಹ ಇದನ್ನ ಜನರಿಗೆ ಹೇಳ್ಬೋದು. ಸೊ ಇಟ್ಸ್ ರಿಯಲಿ ವಂಡರ್ಫುಲ್ ಹರ್ಬ್ ಇದು. ಸೊ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಪವರ್ ಆಮೇಲೆ ನಿಮ್ಗೆ ಇದರಲ್ಲಿ ಆಕ್ಸಿಜನ್ ಲೆವೆಲ್ ನೀವು ಹಿಡ್ಕೊಂಡಿದ್ರೆ ನಿಮ್ಗೆ ಪವರ್ ಜಾಸ್ತಿ ಆತರ ಫೀಲಿಂಗ್ ಬರ್ತದೆ ನಿಮ್ಗೆ. ಸೊ ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ಓಕೆ ಸರ್, ಮೊನ್ನೆ ಒಬ್ರು ಜಾಯ್ನಿಂಗ್ ಮಾಡಿಸಿದ್ರು ಸರ್ ನಾವ್ರೆ. ಹೇಳಿ ಸರ್. ಸಿಸ್ಟರ್ ಸರ್ ನಾವು ಕೂಡ ಜಾಯ್ನಿಂಗ್ ಮಾಡಿಸಿದ್ರು ಸರ್. ಅವ್ರನ್ನ ಸ್ವಲ್ಪ ಮಾತಾಡಿಸ್ತಾರೆ ಸರ್. ನಾವು ಹೊಸದಾಗಿ ಜಾಯ್ನಿಂಗ್ ಆಗಿದ್ದಾರೆ ಸರ್. ಈಗ ನೀವು ಶ್ರೀಶೈಲ ಹತ್ರನೇ ಮಾತಾಡ್ಬೇಕು. ಯಾಕಂದ್ರೆ ನಾವು ಡೈರೆಕ್ಟ್ ಮಾತಾಡಿದ್ರೆ ಮತ್ತೆ ಶ್ರೀಶೈಲವನ್ನು ಯಾರು ಕೇಳೋದಿಲ್ಲ. ನೀವು ನಿಮ್ಮ ಅಪ್ಲೈನ್ ಥ್ರೂ ಮಾಡ್ಬೇಕು. ನಿಮ್ಗೆ ಅಪ್ಲೈನ್ ಶ್ರೀಶೈಲ್ ಇದ್ದಾರೆ, ಅದ್ರ ನಂತರ ಬಿಳಿಗಿ ಅವರಿದ್ದಾರೆ, ಅದ್ರ ನಂತರ ನಿಮ್ಗೆ ಮಹಾದೇವ್ ಕರಿಹೊಳೆ ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ಬೇಕು ನೀವು, ಹಾಗೇನೆ ಹೋಗ್ಬೇಕು. ಅದೇ ತರ ಸಿಸ್ಟಮ್ ಅಲ್ಲಿ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಶ್ರೀಶೈಲ್ ಅವ್ರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಯಾಕಂದ್ರೆ ಈಗ ಬಸವರಾಜ್ ಒಂಟಗೋಡಿ ಅಂತ ಹೊಸದಾಗಿ ಜಾಯ್ನಿಂಗ್ ಆಗಿದ್ದಾರೆ ಸರ್. ಅವ್ರಿಗೆ ಮೀಟಿಂಗ್ ಬರ್ಲಿಕ್ಕೆ ಹೇಳಿ, ಮೀಟಿಂಗ್ಗೆ ಕೂರಿಸ್ಬಿಡಿ, ಮೀಟಿಂಗ್ ಬರ್ಲಿಕ್ಕೆ ಹೇಳಿ. ಈಗ ಬಂದಾರ ಸರ್, ಅವರು ಜಾಯ್ನ್ ಆಗ್ಯಾರ ಸರ್. ಜಾಯ್ನ್ ಆಗಿದಾರಲ್ಲ, ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬಹುದು. ಈಗ ಇವತ್ತಿಗೆ ಪ್ರೋಗ್ರಾಮ್ ಮುಗಿತಾ ಇದೆ. ಈಗ 1 ಮಿನಿಟ್ ಆಗೋಯ್ತು. ಈಗ ನಾಳೆ ಪುನಃ ಅವ್ರ ಡೌಟ್ ಇದ್ರೆ ಅಥವಾ ಶ್ರೀಶೈಲ್ ಹತ್ರ ಕೇಳಿ ಅವರ ಡೌಟ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಹೇಳಿ. ಅವರಿಗೆ ನಾಳೆ ಮೀಟಿಂಗ್ ಅಲ್ಲಿ ಪುನಃ ಕ್ವಶನ್ ಕೇಳಲಿಕ್ಕೆ ಹೇಳಿ. ಓಕೆ ಸರಿ. ಓಕೆ ರಮ್ಯ ಅವರೇ, ಕ್ಲೋಸ್ ಮಾಡೋಣ. ಟೈಮ್ ಈಸ್ ಆಯ್ತು. ಸೊ ವಿ ವಿಲ್ ಕ್ಲೋಸ್ ಇವತ್ತಿನ ಪ್ರೋಗ್ರಾಮ್. ಪುನಃ ನಾಳೆ ಸೇಮ್ ಇದು ಕಂಟಿನ್ಯೂಟಿ ಇರ್ತದೆ. ಸೊ ನಾಳೆ ಆನ್ಲೈನ್ ಹೇಗೆ ಆನ್ಲೈನ್ ಅಲ್ಲಿ ನೀವು ಜನರನ್ನ ಜಾಯಿನ್ ಮಾಡೋದು ಹೇಗೆ ಅದ್ರ ಬಗ್ಗೆ ನಾಳೆ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅನಂತ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಾಳೆ ಮತ್ತೊಮ್ಮೆ ಸೇಮ್ ID ಪಾಸ್ವರ್ಡ್ ಇಂದ ಲಾಗಿನ್ ಆಗಿ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಅಂಟಿಲ್ ದೆನ್ ಹ್ಯಾವ್ ಎ ನೈಸ್ ಡೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.